ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈಗ ಈ ಒಂದು ಸಭೆಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾಡಗೀತೆಯನ್ನು ಹೇಳ್ತಾ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ. ಪ್ರಾರ್ಥನೆಯನ್ನ ಆಡಿದಂತ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಈಗ ವೇದಿಕೆಯ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ದಕ್ಷಿಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಸಲ್ಲಿಸ್ತಾ, ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ, ಅದು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದರೆ ತಪ್ಪೇನಿಲ್ಲ. ಪ್ರಯತ್ನದಿಂದ ನಮಗೆ ಜಯ ಆದರೆ ಅದು ಸಂತೋಷವನ್ನು ಉಂಟು ಮಾಡ್ತದೆ, ಅಥವಾ ಆ ಪ್ರಯತ್ನದಿಂದ ಗೆಲುವು ಆಗಲಿಲ್ಲ ಅಂದರೂ ಕೂಡ ಇದೆಲ್ಲ ನಮಗೆ ಉತ್ತಮವಾದಂತಹ ಒಂದು ಅನುಭವ ಸಿಗುತ್ತೆ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರವರ ಒಂದು ಸುಭಾಷಿತ ನುಡಿ. ಹಾಗೆಯೇ ನಾವೆಲ್ಲರೂ ಕೂಡ ನಮ್ಮ ಪ್ರಯತ್ನ ಸದಾ ಇರಲಿ, ಆ ನಿಟ್ಟಿನಲ್ಲಿ ನಮ್ಮ ಯಶಸ್ಸು ಮತ್ತು ಹಾಗೆ ನಮಗೆ ಉತ್ತಮವಾದಂತಹ ಅನುಭವಗಳು ನಮಗೆ ದೊರಕುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನಿಸ್ತಾ, ನಮ್ಮ ನಿನ್ನೆ ಮತ್ತು ಒಂದೇ ದಿನ 2 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಅಥವಾ ಸೋಷಿಯಲ್ ಆಡಿಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ನಡೀತಾ ಇತ್ತು. ಈ ಒಂದು ಕಾರ್ಯವನ್ನ ನಮ್ಮ ಹೊಸನಗರ ತಾಲೂಕಿನ ಶ್ರೀ ದೇವೇಂದ್ರಪ್ಪನವರು, ಸಂಪನ್ಮೂಲ ವ್ಯಕ್ತಿಗಳು, ಸಾಮಾಜಿಕ ಪರಿಶೋಧನೆ ಇವರ ಒಂದು ನೇತೃತ್ವದಲ್ಲಿ ತಪಾಸಣೆ ಕಾರ್ಯಕ್ರಮ ಈಗಾಗಲೇ 2 ದಿನಗಳ ಕಾಲ ನಡೆದಿರುವಂತದ್ದು. ಹಾಗೆ ಅದರ ಮುಂದಿನ ಭಾಗವಾಗಿ ಈ ದಿನ ಕೂಡ ಇದೆಯಲ್ಲ, ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಕೂಡ ಈ ದಿನ ನಾವೆಲ್ಲರೂ ಕೂಡ ಆಯೋಜನೆಯನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು
ಉಪಾಧ್ಯಕ್ಷರು ಮತ್ತು ಸ್ಥಳೀಯ ಸದಸ್ಯರಿಗೂ ಹಾಗೇನೆ ಜೊತೆಗೆ SDMC ಯ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಹಾಗೆ ನಮ್ಮ ಎಲ್ಲ ಪೋಷಕ ಬಂಧುಗಳಿಗೂ ಕೂಡ ಇದೆಯಲ್ಲ ಈಗಾಗಲೇ ನಾವು ಅವರಿಗೆ ನೋಟಿಸ್ ಅನ್ನು ಕೂಡ ಅಥವಾ ಮಾಹಿತಿಯನ್ನು ಕೂಡ ನಾವು ನೀಡಿದ್ವಿ. ಸೊ ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಕೂಡ ಆಗಮಿಸಿದ್ದೀರಿ. ಹಾಗೇನೆ ಈ ಒಂದು ಸಾಮಾಜಿಕ ಪರಿಶೋಧನೆ ಒಂದು ನಿಯಮಾನುಸಾರವಾಗಿ ಈ ದಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಪೋಷಕರು ಹಾಗೂ ಹಿರಿಯರು ಆಗಿರುವಂತಹ ಶ್ರೀಯುತ ರಾಜು AP ಅವರು ಕೂಡ ವಹಿಸಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ನಾಗೇಶ್ KV ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SDMC ಯ ಅಧ್ಯಕ್ಷರು ಆತ್ಮೀಯರು ಆಗಿರುವಂತಹ ಶ್ರೀಯುತ ರವಿ YS ತಾನಳ್ಳಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ SDMC ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶ್ಯಾಮಲಾ ವಿಜಯಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಸಾಮಾಜಿಕ ಪರಿಶೋಧನೆಯನ್ನು ನೆರವೇರಿಸಿರುವಂತಹ ಅದರ ಜವಾಬ್ದಾರಿಯನ್ನು ನೆರವೇರಿಸಿರುವಂತಹ ನಮ್ಮೊಂದಿಗಿದ್ದಂತಹ ಶ್ರೀ ದೇವರತ್ನವರು ಸಂಪನ್ಮೂಲ ವ್ಯಕ್ತಿ ಸಾಮಾಜಿಕ ಪರಿಶೋಧನೆ ಹೊಸನಗರ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇವಲಾಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಆತ್ಮೀಯವಾಗಿರುವಂತಹ ಶ್ರೀ ಮಾರುತಿ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SDMC ಯ ಸದಸ್ಯರಾಗಿರುವಂತಹ ಶ್ರೀಯುತ ರತ್ನಾಕರ್ ಅವರು ಇದ್ದಾರೆ, ಮಹೇಶ್ ಅವರು ಇದ್ದಾರೆ, ಹಾಗೆ ಚಂದ್ರೂರ್ ಅವರು ಇದ್ದಾರೆ, ಹಾಗೆ ರಾಜು ಅವರು ಇದ್ದಾರೆ, ಮಮತಾ ಅವರು ಇದ್ದಾರೆ, ಜೀಶಾ ವರ್ಗೀಸ್ ಅವರು ಇದ್ದಾರೆ, ಹಾಗೇನೆ ಶ್ರೀಮತಿ ಆಶಾ ಅವರು ಇದ್ದಾರೆ, ಹಾಗೆ ಶ್ರೀಮತಿ ಶೋಭಾ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕೇಂದ್ರ ಬಿಂದುಗಳು ನಮ್ಮ ಪೋಷಕ ಬಂಧುಗಳು. ಅವರು ಇನ್ನೂ ಬರೋರಿದ್ದಾರೆ. ಹಾಗೂ ಈಗ ಬಂದಂತ ನಮ್ಮೆಲ್ಲ ಪೋಷಕ ಬಂಧುಗಳಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೃತ್ತಿ ಬಾಂಧವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಇದೆಯಲ್ಲ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರನ್ನು ವೇದಿಕೆಗೆ ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಲಕ್ಷ್ಮಣ್ ಸರ್ ಅವರು ಸಹ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಈಗ ಪ್ರಾಸ್ತಾವಿಕ ನುಡಿಯನ್ನಾಡಲು ಹೇಳಿ ಶ್ರೀ ನಾಗೇಶ್ KV ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕು ಪಂಚಾಯಿತಿ ವಿಷಯಗಳನ್ನು ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಇಂದಿನ ಸಾಮಾಜಿಕ ಪರಿಶೋಧನೆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಸಭೆಯ ಅಧ್ಯಕ್ಷತೆ ಹಾಗೂ SDMC ಅಧ್ಯಕ್ಷ, ಉಪಾಧ್ಯಕ್ಷ, ಪಂಚಾಯತ್ ಅಧಿಕಾರಿಗಳ ಹಾಗೂ ಎಲ್ಲ ಶಿಕ್ಷಕರು ಎಲ್ಲ SDMC ಸದಸ್ಯರೇ ಹಾಗೂ ಪೋಷಕರೇ ಹಾಗೂ ಗ್ರಾಮಸ್ಥರೇ, ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಎಲ್ಲ ಕೇಳಿರ್ತೀರ ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ 2008-09ರಿಂದ ಈ ಒಂದು ಕಾರ್ಯಕ್ರಮ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಕ್ಕಂಥದ್ದು. ಅಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ವಿದ್ಯಾಭ್ಯಾಸ ಯೋಜನೆ ಏನಿದೆ ಅದರಲ್ಲಿ ಪ್ರಾರಂಭಿಸಿರ್ತಕ್ಕಂಥದ್ದು. ನಂತರ ಎಲ್ಲ ಬಂದಿದೆ. ಈಗಾಗಲೇ ಸುಮಾರು ಯೋಜನೆಗಳು ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮಾಜಿಕ ಪರಿಶೋಧನೆಗೆ ಆದರೆ ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಈಗಾಗಲೇ ಒಂದು 4-5 ವರ್ಷಗಳಾಯಿತು. ಈ ಬಿಸಿಯೂಟ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಾಲೂಕಿನಲ್ಲಿ ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ತಾಲೂಕಿನಲ್ಲಿ 2-3 ಶಾಲೆಗಳನ್ನ ಆಯ್ಕೆ ಮಾಡಿಬಿಟ್ಟು ಅಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಸಬೇಕು. ಈಗಾಗಲೇ ಅವಧಿಯನ್ನು ವರ್ಷ ಕೂಡ ಸಲ್ಲಿಸ್ತಾ ಇದ್ದೀವಿ. ಆದರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ ಇದನ್ನು ಕೂಡ ಸಾಮಾಜಿಕ ಪರಿಶೋಧನೆ ಮಾಡಿ
ಸರ್ಕಾರದ ಆದೇಶ ಆಗಿತ್ತು. ಹಾಗಾಗಿ ಕಳೆದ ಬಾರಿ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆ ಶಾಲೆಗಳಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಕಳೆದ ಬಾರಿ ನಾವು ಒಂದು 20% ಶಾಲೆಗಳನ್ನ ತಾಲೂಕಿನಲ್ಲಿ ಈಗಾಗಲೇ ಆಯ್ಕೆ ಮಾಡಿಬಿಟ್ಟು ನಾವು ವರದಿಯನ್ನ ಸಲ್ಲಿಸಿದ್ದೀವಿ. ಹಾಗೆ ಈ ಸಾರಿ ಕೂಡ ಒಂದು 20% ಶಾಲೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇದ್ದೇವೆ. ಒಟ್ಟಾರೆ ಎಲ್ಲ ಶಾಲೆಗಳಿಗೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಕಡ್ಡಾಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಿರ್ತಕ್ಕಂಥ ಎಲ್ಲ ಶಾಲೆಗಳು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗಿದೆ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಅದೇ ಹೆಸರಲ್ಲೇ ಇದೆ, ಸಾಮಾಜಿಕ ಪರಿಶೋಧನೆ ಸಮಾಧಾನ ಪರಿಶೀಲನೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕಳಿಸಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಾಗ ಏನು ಯೋಜನೆಯ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಆ ಯೋಜನೆಯನ್ನು ಜಾರಿಗೆ ತರುತ್ತೆ, ಆ ಉದ್ದೇಶ ಆ ತಳಮಟ್ಟದಲ್ಲಿ ಈಡೇರಿಕೆ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನ ಸಾಮಾಜಿಕವಾಗಿ ಪರಿಶೀಲನೆ ಒಳಪಡಿಸಿ ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಹಾಗಾಗಿ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಶಿಕ್ಷಣ ಇಲಾಖೆ ಜಾರಿಗೆ ತಂದಿರ್ತಕ್ಕಂಥ ಒಂದು ಯೋಜನೆ. ಇದಕ್ಕೆ ಪೂರ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು, ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳು ಶಾಲಾ ಹಂತದಲ್ಲಿ ಬೇರೆ ಬೇರೆ ಯೋಜನೆಗಳಾಗಿ ಕಾರ್ಯ ನಿರ್ವಹಿಸ್ತಾ ಇತ್ತು. ಆ ಎಲ್ಲ ಯೋಜನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ 2018-19 ಜಾರಿಗೆ ತಂದಿರ್ತಕ್ಕಂಥದ್ದು. ಇದರ ಉದ್ದೇಶ ಏನು ಅಂತಂದ್ರೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಬರಬಾರ್ದು. ಯಾವುದಾದ್ರೂ ಮಗು ಕಲಿಕೆಯಿಂದ ಹೊರಬಂದಿದ್ರೆ ಆ ಮಗುವನ್ನ ಶಾಲೆಗೆ ಕರೆತಂದು ಶಿಕ್ಷಣವನ್ನ ಆ ಮಗುವಿಗೆ ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಶಿಕ್ಷಣವನ್ನು ನೀಡತಕ್ಕಂಥದ್ದು. ಗಂಡು ಹೆಣ್ಣು ಅಥವಾ ಯಾವುದೇ ಜಾತಿ ಎಲ್ಲರಿಗೂ ಕೂಡ ಸಮಾನವಾದ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು. ಹಾಗೆ 2030 ಒಳಗೆ ಶಿಕ್ಷಣದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತರುವಂತಹ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ಮಕ್ಕಳನ್ನು ಪಡೆದರೆ ಅವರಿಗೂ ಕೂಡ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಅವರು ಶಾಲೆಗೆ ಬರುವ ಹಂತದಲ್ಲಿ ಅವರಿಗೆ ನೀಡತಕ್ಕಂಥ ಸೌಲಭ್ಯಗಳ ಜೊತೆಗೆ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ಶಾಲೆಗೆ ಬಾಧ್ಯತೆ ಸ್ಥಿತಿಯಲ್ಲಿ ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವರಿಗೆ ಗೃಹಧಾರಿತ ಶಿಕ್ಷಣವನ್ನು ಒದಗಿಸಬೇಕು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ. ಹಾಗೆ ಶಿಕ್ಷಕರಿಗೂ ಕೂಡ ಕಾಲಕಾಲಕ್ಕೆ ತರಬೇತಿಯನ್ನು ನೀಡುವ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಅಧಿಕಗೊಳಿಸುವುದು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಮಗೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಏನೆಲ್ಲ ಅಂಶಗಳನ್ನ ಗಮನಿಸಬೇಕು ಅಂತ ಸರ್ಕಾರ ಹೇಳಿದೆ ಅಂತಂದ್ರೆ ಒಂದು 134 ಅಂಶಗಳ ಕುರಿತಂತೆ ಒಂದು ವರದಿಯನ್ನ ಸರ್ಕಾರ ನಮಗೆ ಕಳಿಸತಕ್ಕಂಥದ್ದು. ಅದರಲ್ಲಿ ಮಕ್ಕಳೊಂದಿಗೆ ನಾವು ಪರಿಶೀಲನೆಯನ್ನು ಮಾಡತಕ್ಕಂಥದ್ದು ಇರುತ್ತೆ. ಮಕ್ಕಳಿಗೆ ಏನು ಉಚಿತವಾಗಿ ಸರ್ಕಾರದಿಂದ ನೀಡತಕ್ಕಂಥ ಸೌಲಭ್ಯಗಳಿರುತ್ತೆ, ಸಮವಸ್ತ್ರಗಳಿರ್ಬೋದು, ಪುಸ್ತಕಗಳಿರ್ಬೋದು, ಪಠ್ಯಪುಸ್ತಕಗಳಿರ್ಬೋದು, ಅವೆಲ್ಲವೂ ಕೂಡ ಅವರಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಲ್ಲ ಪರಿಶೀಲನೆ ಮಾಡತಕ್ಕಂಥದ್ದಿದೆ. ಹಾಗೆ ಏನು SDMCಯ ರಚನೆ ಮಾಡಬೇಕು, ಅದು ಮಾರ್ಗಸೂಚಿಯ ಪ್ರಕಾರ SDMC ರಚನೆ ಆಗಿದೆ. ಮತ್ತೆ SDMCಯ ಏನು ಸಭೆಗಳು ಎಲ್ಲವೂ ಕೂಡ ಸರಿಯಾಗಿ ಕಾಲಕಾಲಕ್ಕೆ ನಡೀತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಹಾಗೆ ಶಿಕ್ಷಕರ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಮತ್ತು ಸಮಾಜದ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಎಲ್ಲ ಕ್ರಮಗಳನ್ನ ಒಂದು ಶಾಲೆಯಲ್ಲಿ ಅನುಸರಿಸಬೇಕಾಗುತ್ತೆ. ಅದೆಲ್ಲವೂ ಕೂಡ ಸಮರ್ಪಕವಾಗಿ ಅನುಸರಿಸ್ತಾರ ಇದ್ದಾರ ಇಲ್ಲ ಪರಿಶೀಲನೆ ಮಾಡತಕ್ಕಂಥದ್ದು. ಹಾಗೆ ಶಾಲೆಯ ಭೌತಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಕಟ್ಟಡ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಕ್ರೀಡಾಂಗಣ ವ್ಯವಸ್ಥೆ ಇರ್ಬೋದು, ಎಲ್ಲ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ, ಯಾವುದೇ ವ್ಯವಸ್ಥೆಗಳು ಹೇಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಒಟ್ಟಾರೆಯಾಗಿ ಈ 134 ಅಂಶಗಳ ಒಳಗೆ ಈ ಶಾಲೆಯ ಪೂರ್ಣ ಚಿತ್ರಣವನ್ನು ಕೂಡ ಇದರಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ವಿವರಗಳು ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ನೀವು ಬೇರೆಲ್ಲ ಆಡಿಟ್ಗಳನ್ನ ಮಾಡಿರ್ಬೋದು, ಪರಿಶೀಲನೆ ಮಾಡ್ತೀವಿ, ವರದಿಯನ್ನು ನೇರವಾಗಿ ಸರ್ಕಾರಕ್ಕೆ ಕೊಡ್ತೀವಿ. ಆದರೆ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗೆ ಆಗ್ತದೆ ಇದು ವಿಭಿನ್ನವಾದ ಪ್ರಕ್ರಿಯೆ. ನಾವು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದ್ರ ಜೊತೆಗೆ ಫಲಾನುಭವಿಗಳಿಗೆ ಸಂದರ್ಶನ ಮಾಡ್ತೀವಿ. ಹಾಗೆ ಸಾರ್ವಜನಿಕಗಳನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಕ್ರೋಢೀಕರಿಸ್ತೀವಿ. ಒಂದು ವರದಿಯನ್ನ ಸಿದ್ಧಪಡಿಸ್ಬಿಟ್ಟು ಆ ವರದಿಯನ್ನು ಗ್ರಾಮ ಸಭೆಯ ಮುಂದೆ ಇಟ್ಟು ಆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ
ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ 134 ಅಂಶಗಳ ಎಲ್ಲ ವಿಷಯಗಳನ್ನ ನಮ್ಗೆ ಏನು ಕಂಡುಬಂದಿದೆ ಎಲ್ಲ ಅಂಶಗಳನ್ನು ಮುಂದೆ ತಿಳಿಸಿ ಅವುಗಳು ಕೂಡ ಎಲ್ಲ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಒಟ್ಟಾರೆಯಾಗಿ ನಿಮ್ಮ ಚರ್ಚೆಯನ್ನು ಕೂಡ ನಮ್ಮ ನಡವಳಿಕೆಯಲ್ಲಿ ದಾಖಲಿಸಿಬಿಟ್ಟು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಹೇಳ್ತಾ, ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಕೂಡ ಅತ್ಯಂತ ಪಾರದರ್ಶಕವಾಗಿ ಮಾಡಬೇಕಾಗಿರೋದ್ರಿಂದ ಯೂಟ್ಯೂಬ್ ಲೈವ್ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿರೋದು. ಅಂದ್ರೆ ನಮಗೆ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ಈಗ ವಿಡಿಯೋ ಮಾಡ್ಕೊಂತಿದ್ರೆ ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಅದು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ನಿಮಗೆ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಪ್ರಾಸ್ತಾವಿಕಗಳಾದಂಥ ಶ್ರೀಯುತ ನಾಗೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ವರದಿ ಮಂಡನೆ ಶ್ರೀಯುತ ದೇವೇಂದ್ರಪ್ಪ, ಸಂಪನ್ಮೂಲ ವ್ಯಕ್ತಿಗಳು, ಸಾಮಾಜಿಕ ಪರಿಶೋಧನೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಈ ಒಂದು ಶಿಕ್ಷಣ ಇಲಾಖೆ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2018-19ರಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಜಾರಿಯಾಗಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಮಕ್ಕಳಿಗೆ ತರಗತಿಗಳಲ್ಲಿ ಶಿಕ್ಷಕರ ಪಾಠ ಪ್ರವರ್ತನ, ಪಠ್ಯವಸ್ತುಗಳಲ್ಲಿ ಬರ್ತಕ್ಕಂಥ ಪಾಠ ಪ್ರವರ್ತನಗಳೇ ಶಿಕ್ಷಣ ಅಲ್ಲ. ಅದರ ಜೊತೆಗೆ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಅವರ ಮುಂದಿನ ಭವಿಷ್ಯದಲ್ಲಿ ಕ್ರಮವಾಗಿರ್ತಕ್ಕಂಥ ಶಿಕ್ಷಣ ಬರೀಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸರ್ಕಾರ ಸಮಗ್ರ ಶಿಕ್ಷಣ ಯೋಜನೆಯನ್ನು ಎಲ್ಲ ಶಾಲೆಗಳಲ್ಲಿ ಜಾರಿಗೆ ತಂದಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ತರಗತಿಯ ಪಾಠ ಪ್ರವರ್ತನೆಗಳ ಜೊತೆಯಲ್ಲಿ ಪಠ್ಯೇತರವಾಗಿರ್ತಕ್ಕಂಥ ಅನೇಕ ಕಲಿಕೆಗಳು ಶಾಲಾ ಹಂತದಲ್ಲಿ ಮಕ್ಕಳಿಗೆ ಆಗಬೇಕು ಅಂತಕ್ಕಂಥದ್ದು. ಅದರಲ್ಲಿ ಪಠ್ಯೇತರ ಚಟುವಟಿಕೆಗಳು ಅಂತಂದರೆ ಕ್ರೀಡಾ ಚಟುವಟಿಕೆಗಳ ಕಲಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಲಿಕೆಗಳಿರ್ಬೋದು, ಕೃಷಿಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಕಲಿಕೆಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಕೊಡ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಕಲಿಕೆಗಳು ಶಾಲಾ ಹಂತದಲ್ಲಿ ಮಕ್ಕಳಿಗೆ ಆಗಬೇಕು ಅಂತಕ್ಕಂಥದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಮುಂದೆ ಹೋಗಿ ಇತ್ತೀಚಿನ ದಿನಗಳಲ್ಲಿ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಶಾಲಾ ಹಂತದಲ್ಲಿ ಆಗಬೇಕು, ಅದರ ಎಲ್ಲ ಮೂಲ ಸೌಲಭ್ಯಗಳನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು 18 ಸರ್ಕಾರ ಜಾರಿಗೆ ತಂದಿದೆ. ಅದು ತಳ ಹಂತದಲ್ಲಿ ಯಾವ ರೀತಿ ಫಲಾನುಭವಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ತನ್ನ ಸೌಲಭ್ಯವನ್ನು ನೀಡಿದೆ, ಕಲಿಕೆಯನ್ನು ಮಾಡಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಗೊತ್ತಾಗುತ್ತದೆ. ಹಾಗಾಗಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಮೇಲ್ಮಟ್ಟದಲ್ಲಿ ಅನೇಕ ಶಿಕ್ಷಣದ ನಿಯಮಾವಳಿಗಳನ್ನು, ರೂಪುರೇಷೆಗಳನ್ನು ಏನು ತಯಾರು ಮಾಡ್ತಾರೆ, ಅವರು ಬಂದು ಎಲ್ಲ ಶಾಲೆಗಳಲ್ಲಿ ನೋಡಬೇಕಾಗೋದಿಲ್ಲ. ಹಾಗಾಗಿ ಈ ಯೋಜನೆ ಹೇಗೆ ತಳಹಂತದಲ್ಲಿ ವಾಸ್ತವಾಂಶವಾಗಿ ನೈಜವಾಗಿ ಮಕ್ಕಳಾದ ಫಲಾನುಭವಿಗಳಿಗೆ ತಲುಪಿದೆ ಅಂತಕ್ಕಂಥ ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದ್ದರಿಂದ ಅದು ಈಗ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಇದೆ. ಅದರ ಮೂಲಕ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಆ ಎಲ್ಲ ವರದಿಯನ್ನು ತರಿಸಿಕೊಂಡು ಮುಂದಿನ ದಿನಗಳಲ್ಲಿ ಶಾಲೆ ಯಾವ ರೀತಿ ಯಾವ ಶಾಲೆ ಯಾವ ರೀತಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದ್ದು, ಆ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಯೋಜನೆ ಮಾರ್ಗಸೂಚಿ ಪ್ರಕಾರ ಸರ್ಕಾರದ ವೇಳಾಪಟ್ಟಿಯಂತೆ ನಾವು ನಿಮ್ಮ ಶಾಲೆಯಲ್ಲೂ ಸಹ 2-3 ದಿನಗಳಿಂದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ 134 ಅಂಶಗಳಿದೆ. ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳ ಪರಿಶೋಧನೆಯನ್ನು ಮಾಡಿದ್ದೇವೆ. ಆ ಎಲ್ಲ ಅಂಶಗಳನ್ನು ನಾನು ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ಅದರಲ್ಲಿ 2023-24ರಿಂದ ಇಲ್ಲಿಯವರೆಗೆ ಏನು ಈ 134 ಅಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಅಂಶಗಳು ಪರಿಶೀಲನೆ ಆಗಿದೆ ಅಂತಕ್ಕಂಥದ್ದು. 2023-24ನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ, ಕಲಿಕೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 107 ಇತ್ತು. ಆಮೇಲೆ 2024-25ರಲ್ಲಿ 116 ಆಯಿತು. ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು ಶಾಲೆಯಲ್ಲಿ. ಪ್ರಸ್ತುತ 25-26ನೇ ಸಾಲಿನಲ್ಲಿ ಮಕ್ಕಳ ಸಂಖ್ಯೆ ಈಗಾಗಲೇ 111 ಇದೆ. ಬಹಳ ವ್ಯತ್ಯಾಸಗಳೇನಿಲ್ಲ, ಸ್ವಲ್ಪ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಿದೆ. ನಾವು ಈ ಶಾಲೆ ನಾವು ನೋಡಿದರೆ ಮಕ್ಕಳ ಸಂಖ್ಯೆಯಲ್ಲಿ ಏನು ದಾಖಲಾತಿ ಏನೇನು ವ್ಯತ್ಯಾಸ ಇಲ್ಲ. ನಾವು ಸರ್ಕಾರಿ ಶಾಲೆಗಳು ಬೇರೆ ಶಾಲೆಗಳನ್ನು ನೋಡಿದರೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಕಾರಣಗಳೇನು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕಂಡುಕೊಂಡು ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಮಕ್ಕಳ
ಸಂಖ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಬೇರೆ ಇರ್ತಕ್ಕಂಥದ್ದು. ನಿಮ್ಮ ಶಾಲೆಯಲ್ಲಿ ಅಷ್ಟೇನು ವ್ಯತ್ಯಾಸಗಳಿದೆ ಕಾಣುವುದಿಲ್ಲ. ಅದೇ ರೀತಿ 2023-24ರಿಂದ ಇಲ್ಲಿಯವರೆಗೆ ಶಾಲೆಯ ನಿರ್ವಹಣೆಗೆ ಸರ್ಕಾರ ಕೆಲವೊಂದು ಅನುದಾನಗಳನ್ನು ನೀಡ್ತದೆ. ಕೆಲವೊಂದು ಬಾಕ್ಸ್ಗಳು, ಶಾಲಾ ಅನುದಾನ, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ, ಆಮೇಲೆ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ನೀಡಲಿಕ್ಕೆ, ವಿಶೇಷ ಮಕ್ಕಳಿಗೆ ಅನುದಾನ, ಸಾರಿಗೆ ಭತ್ಯೆಯನ್ನು ನೀಡ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಬಾಕ್ಸ್ಗಳಿಗೆ ಅನುದಾನವನ್ನು ನೀಡ್ತದೆ. ಶಾಲೆ ಹೇಗೆ ಅದನ್ನು ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದನ್ನು ದಾಖಲಾತಿಯೊಂದಿಗೆ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಇಲ್ಲಿ 2023-24ರ ಆ ಒಂದು ವರ್ಷದಲ್ಲಿ ಈ ಶಾಲೆಗೆ 2,80,103 ರೂಪಾಯಿ ಅನುದಾನ ಬಂದಿದೆ ಸರ್ಕಾರದಿಂದ. ಅದನ್ನು ಹೇಗೆ ಬಳಕೆ, ಯಾವ್ಯಾವ ಬಾಬ್ತಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು, ಶಾಲಾ ಅನುದಾನ 62,500 ರೂಪಾಯಿ ಬಂದಿದೆ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಅಂತಕ್ಕಂಥದ್ದು 14,868 ರೂಪಾಯಿ ಬಂದಿದೆ. ಮತ್ತೆ ಶೂ ಮತ್ತು ಸಾಕ್ಸ್ ಮಕ್ಕಳಿಗೆ ನೀಡ್ತಕ್ಕಂಥದ್ದು ಅಥವಾ ಚಪ್ಪಲು 29,465 ರೂಪಾಯಿ ಬಂದಿದೆ. ವಿಶೇಷ ಚೇತನ ಮಕ್ಕಳಿಗೆ 3,800 ರೂಪಾಯಿ ಬಂದಿದೆ. ಸಾರಿಗೆ ಭತ್ಯೆ ಮಕ್ಕಳಿಗೆ 66,000 ರೂಪಾಯಿ ಬಂದಿದೆ. ಆಮೇಲೆ ಶಿಕ್ಷಕರ ಸಿಹಿ ಅಂತಕ್ಕಂಥದ್ದು 3,380 ರೂಪಾಯಿ ಬಂದಿದೆ. ಆಮೇಲೆ ನಾಟ ಹರಾಜು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು 26,500 ರೂಪಾಯಿ ಬಂದಿದೆ. STMC ನಿರ್ವಹಣೆಗೆ 500 ರೂಪಾಯಿ, ವಿದ್ಯಾರ್ಥಿ ನಿರ್ವಹಣೆಗೆ 500 ರೂಪಾಯಿ, ಒಟ್ಟು 2,80,103 ರೂಪಾಯಿ ಬಂದಿದೆ. ಅದನ್ನು ಶಾಲೆ ಹೇಗೆ ಬಳಕೆ ಮಾಡಿಕೊಂಡು ನಿರ್ವಹಣೆ ಮಾಡಿದೆ ಅಂತಕ್ಕಂಥ ದಾಖಲಾತಿಯನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಅದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಶಾಲಾ ಅನುದಾನವನ್ನು 27,423 ರೂಪಾಯಿ ಖರ್ಚು ಮಾಡಿದ್ದಾರೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 9,415 ರೂಪಾಯಿ ಖರ್ಚು ಮಾಡಿದ್ದಾರೆ. ಶೂ ಮತ್ತು ಸಾಕ್ಸ್ 23,465 ರೂಪಾಯಿ ಖರ್ಚಾಗಿದೆ. ಶಿಕ್ಷಕರ ಸ್ಥಿತಿ 3,000 ರೂಪಾಯಿ ಖರ್ಚಾಗಿದೆ. ಒಟ್ಟು 69,303 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಆ ವರ್ಷದ ಕೊನೆಯಲ್ಲಿ 23-24ರ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ 69,303 ರೂಪಾಯಿ ಕಳೆದರೆ 2,13,519 ರೂಪಾಯಿ ಉಳಿತಾಯ ಆಗಿದೆ. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಸಂಬಂಧಪಟ್ಟಿರ್ತಕ್ಕಂಥ ನಿರ್ವಹಣೆಯನ್ನು ಮಾಡಿ ಉಳಿಕೆಯ ಮೊತ್ತವನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಶಾಲೆಯ ಬೇರೆ ಬೇರೆ ಬಾಬುಗಳನ್ನು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇರ್ತದೆ, ಸರ್ಕಾರ ಮಾಡಿಕೊಟ್ಟಿದೆ. ಅದೇ ರೀತಿ 134 ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಉಪನ್ಯಾಸಗಳನ್ನು ಪಡೆದಿದ್ದಾರೆ, ಸೂಸಾಕ್ಸ್ ಕೊಡ್ತಕ್ಕಂಥದ್ದು, ಬ್ಯಾಗ್ ಕೊಡ್ತಕ್ಕಂಥದ್ದು, ಅದೇ ರೀತಿ ಬೆಳಿಗ್ಗೆ ಹಾಲು ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ರಾಗಿ ಮಾಡಿಕೊಡ್ತಕ್ಕಂಥದ್ದು, ಮಧ್ಯಾಹ್ನ ಬಿಸಿ ಊಟ ಕೊಡ್ತಕ್ಕಂಥದ್ದು, ಬಿಸಿ ಊಟದ ಜೊತೆಗೆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಮೊಟ್ಟೆ ಬಾಳೆಹಣ್ಣು ಎಲ್ಲೂ ಮಕ್ಕಳಿಗೆ ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ. ಏಕೆ ನೀಡ್ತಾ ಇದೆ ಅಂತಂದ್ರೆ ಅವರು ಹಸಿವಿನಿಂದ ತರಗತಿಯಲ್ಲಿ ಪಾಠ ಪ್ರವಚನವನ್ನು ಕೇಳ್ತಕ್ಕಂಥದ್ದು, ಕೇಳಿದರೆ ಏನಾಗ್ತದೆ, ಕಲಿಕೆಯಲ್ಲಿ ಬೀಳ್ತದೆ ಮನಸ್ಸಿನಲ್ಲಿ. ಹಾಗಾಗಿ ಮಗುವಿಗೆ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ನೀಡಿದಂತೆ ಮಗು ಕಲಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಗಳನ್ನೆಲ್ಲ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಆ ಪ್ರಕಾರ ಏನು ಸುಸಾಕ್ಸ್ಗಳಿರ್ಬೋದು ಎಲ್ಲವನ್ನ ಉತ್ತಮವಾಗಿ ನಿರ್ವಹಣೆ ಆಗ್ತಾ ಇದೆ ಅಂತಕ್ಕಂಥ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಯಾವ ರೀತಿ ಸಮರ್ಪಕವಾಗಿ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನ ಎಲ್ಲ ಉತ್ತಮವಾಗಿ ನಿರ್ವಹಣೆ ಆಗಿದೆ ಕಂಡು ಬಂದಿದೆ. ಸರ್ 1 ಮಿನಿಟ್ ಬ್ರೇಕ್ ತಗೊಂಡು ಏನು ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಏನು ಉಚಿತ ವ್ಯವಸ್ಥೆಗಳನ್ನು ಸರ್ಕಾರ ನೀಡ್ತಾ ಇದೆ, ಅದನ್ನು ನಮ್ಮ ಶಾಲೆ ಸಮರ್ಪಕವಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮಕ್ಕಳ ಅಭಿಪ್ರಾಯಗಳನ್ನು ಶಿಕ್ಷಕರ ಮನೆ ಮನೆ ಭೇಟಿ ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಉತ್ತಮವಾಗಿ ನಿರ್ವಹಣೆ ಆಗ್ತದೆ ಅಭಿಪ್ರಾಯ ಬಂದಿದೆ. ಇದೇ ರೀತಿ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಒಂದು ವ್ಯವಸ್ಥೆ ಸರ್ಕಾರದಿಂದ ಪಡೆದಿದ್ದಾರೆ. ಯಾವುದೇ ವಿದ್ಯಾರ್ಥಿ ವೇತನ ಇತ್ತೀಚಿನ ಬಂದಿದೆ. ಅದೇ ರೀತಿ ನಿಯಮಾನುಸಾರ ವಿದ್ಯಾರ್ಥಿಗಳಿಗೆ ಶಾಲೆಯ ವ್ಯವಸ್ಥೆ ನೀಡಲಾಗಿದೆ. ಬಹಳ ದೂರದಿಂದ ಕಚ್ಚದಾರಿಗೆ ಕಾಮಗಾರಿಗೆ ಬರ್ತಕ್ಕಂಥ ಮಕ್ಕಳನ್ನು ಶಾಲೆ ಗುರುತಿಸಿ ಪ್ರಸ್ತಾವನೆ ನೀಡಿದೆ ಸರ್ಕಾರಕ್ಕೆ. ಅಂಥ ಮಕ್ಕಳಿಗೆ ಬಹುತೇಕ 6,000 ಸೌಲಭ್ಯ ಶಾಲೆಗೆ ಸೌಲಭ್ಯ ಇದೆ. ಈ ಶಾಲೆಯ ಮಕ್ಕಳಿಗೆ ಬಂದಿದೆ. ಈ ಮಕ್ಕಳಿಗೆ
ಶಾಲೆಯ ಸ್ಥಾನವನ್ನು ನೀಡಿರ್ತಕ್ಕಂಥ ಮಕ್ಕಳಿಗೆಲ್ಲ ಬಂದಿದ್ದೀವಿ. ಆಮೇಲೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ನಿಯಮಾವಳಿಗಳ ಪ್ರಕಾರ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಸಂಖ್ಯೆ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಇಲ್ಲಾಂದರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲಾಖಾ ನಿಯಮಾನುಸಾರ ಶಿಕ್ಷಕರು ಕಂಡು ಬಂದಿದೆ. ಒಂದು ಮುಖ್ಯ ಶಿಕ್ಷಕರಿದ್ದಾರೆ, 6 ಸಹ ಶಿಕ್ಷಕರಿದ್ದಾರೆ, ಒಂದು ಅತಿಥಿ ಶಿಕ್ಷಕರಿದ್ದಾರೆ. ಸರ್ಕಾರದಿಂದ ನೀಡಿರ್ತಕ್ಕಂಥ ಶಿಕ್ಷಕರು ಏನು ನಿಯಮಾವಳಿ ಇದೆ ಅದು ಪಾಲನೆ ಇದೆ. ಆಮೇಲೆ ಒಂದು ಶಾಲೆ ಅಂತ ಹೇಳಿದರೆ, ಸರ್ಕಾರ ಶಾಲೆ ಅಂತ ಹೇಳಿದರೆ ಕಲಾ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು, ಆರೋಗ್ಯ ಶಿಕ್ಷಣಕ್ಕೆ, ದೈಹಿಕ ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು ಅಂತ ನಿಯಮಾವಳಿ ಇದೆ. ಅದು ಯಾವುದೇ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಆಮೇಲೆ ಒಂದು ಶಾಲೆ ಅಂತಂದರೆ ಪೂರ್ಣಾವಧಿ ಮುಖ್ಯ ಶಿಕ್ಷಕರು ಮೊದಲೇ ನಿಯಮಾವಳಿ ಇದೆ. ಪೂರ್ಣಾವಧಿ ಮುಖ್ಯ ಶಿಕ್ಷಕರು ಇದ್ದಾರೆ. ಒಂದು ಶಾಲೆ ಅಂತ ಹೇಳಿದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಶೈಕ್ಷಣಿಕ ವರ್ಷದಲ್ಲಿ 220 ಕೆಲಸ ದಿನಗಳನ್ನು ಕನಿಷ್ಠ ಇಲಾಖಾ ನಿಯಮದಲ್ಲಿ ನಿರ್ವಹಿಸಲೇಬೇಕು. ಅದು ನಿಯಮಾವಳಿಗಳು. ಈ ಶಾಲೆ 2023-24 ನಿರ್ವಹಿಸಿದ ದಾಖಲಾತಿ 240 ದಿನಗಳು ನಿರ್ವಹಣೆ ಕಂಡುಬಂದಿದೆ. ಅದೇ ರೀತಿ ಸದರಿ ಶಾಲೆಯ 8ನೇ ಮಾರ್ಗದ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 50% ಹೆಚ್ಚಿದೆಯಾ ಕಡಿಮೆ ಇದೆಯಾ? ಮಕ್ಕಳ ಕಲಿಕೆ ಪಾಲ್ಗೊಳ್ಳುವಿಕೆ ಆಮೇಲೆ ಕಲಿಕೆ ಮತ್ತು ಉತ್ತಮ ಆಗಲಿಕ್ಕೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿದೆ. ಹಾಗಾಗಿ ನಿಮ್ಮ ಶಾಲೆಯ ಮಕ್ಕಳ ಹಾಜರಾತಿ ಹೇಗಿದೆ ಅಂತಕ್ಕಂಥದ್ದನ್ನು ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಎಲ್ಲ ಮಕ್ಕಳ ಹಾಜರಾತಿ ಕಂಡುಬಂದಿದೆ. ಆಮೇಲೆ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ಮಕ್ಕಳ ಶಾಲೆಗೆ ಬರ್ತಕ್ಕಂಥ ಮಾರ್ಗದರ್ಶಕವಾಗಿರ್ತಕ್ಕಂಥ ಮಾರ್ಗದಲ್ಲಿ ಬರ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ನಾವು ಅಭಿಪ್ರಾಯ ಪಡೆದು ನಾವು ನೋಡಬೇಕಾಗ್ತದೆ. ಅದು ಕೆಲವೊಂದು ಅಭಿಪ್ರಾಯವನ್ನು ಹೇಳಿದ್ದಾರೆ, ಅದು ವರದಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಯಲ್ಲಿ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಇದು ಸರ್ಕಾರ ನಡೆಸಿರ್ತಕ್ಕಂಥ 6 ವರ್ಷ 5 ವರ್ಷ 6 ಆಮೇಲೆ ಸೂಕ್ತ ದಾಖಲೆಗಳಿದ್ದರೆ ತಮ್ಮ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ದಾಖಲಾತಿ ಇಲ್ಲದೆ ಒಂದು ಮಗು ಶಾಲೆಗೆ ದಾಖಲಾತಿ ಬಂದರೆ ದಾಖಲಾತಿಯನ್ನು ನಿರಾಕರಿಸುವಂಥ ಶಾಲೆ ಕನಿಷ್ಠ ಒಂದು ದಾಖಲಾತಿಯನ್ನು ತಗೊಂಡು ದಾಖಲಾತಿಯನ್ನು ಮಾಡಿಕೊಳ್ಬೇಕು. ಯಾವುದೇ ಮಗು ಬಂದಿಲ್ಲ ಅಂತ ಅಭಿಪ್ರಾಯವಿದೆ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ? ಯಾವುದಾದ್ರೂ ಮಗು ಪ್ರಾಥಮಿಕ ಹಂತದ ಕಲಿಕೆಯಿಂದ ಹೊರಗಿಲ್ಲ ಅಂದರೆ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಶಾಲೆಗೆ ದಾಖಲಾಗಿ ನಂತರ ಹೊರಗುವ ಮಕ್ಕಳ ಸಂಖ್ಯೆ ಇಲ್ಲ, ಏನಾದರೂ ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಯಾವುದೂ ಇಲ್ಲ ಅಂತಕ್ಕಂಥದ್ದು. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತಿದೆಯಾ? ಎಲ್ಲ ಮಕ್ಕಳು ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕಾಗುತ್ತದೆ. ಇದರ ತಾರತಮ್ಯ ಆಗ್ತಾ ಇದೆಯಾ? ಜಾತಿ ಇಲ್ಲ ಮತ್ತು ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಯಾವುದೂ ಇಲ್ಲ ಅಂತ ಅಭಿಪ್ರಾಯವಿದೆ. ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗುತ್ತಿದೆಯೇ? ತರಗತಿ ಕೊಠಡಿಯಲ್ಲಾಗಲಿ ಶಾಲಾ ಪರಿಸರದಲ್ಲಾಗಲಿ ಶಿಕ್ಷಕರಾಗಲಿ ಕಠಿಣತರವಾಗಿರ್ತಕ್ಕಂಥ ಯಾವುದೇ ಶಿಕ್ಷೆಯನ್ನು ಮಕ್ಕಳಿಗೆ ನೀಡುವಂತಿಲ್ಲ. ಮಕ್ಕಳ ಮನವೊಲಿಸಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತ ನಿಯಮವಾಗಿದೆ, ಅದು ಪಾಲನೆ ಹೇಳಿದ್ದಾರೆ. ಮಕ್ಕಳನ್ನು ಮಾನಸಿಕ ಕಲಿಸಲಾಗುತ್ತಿದೆಯೇ? ಹಾಗೇನಾದರೂ ತರಗತಿ ಕೊಠಡಿಯಲ್ಲಿ ಆಗ್ತಾ ಇದ್ದರೆ ಮಗು ಕಲಿಕೆಯಲ್ಲಿ ಹಿಂದೆ ಬರುತ್ತದೆ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಅಭಿಪ್ರಾಯವಿದೆ. ಆಮೇಲೆ ಮಕ್ಕಳನ್ನು ಲೈಂಗಿಕಗೊಳಿಸಲಾಗುತ್ತದೆ. ಇದು ಅತ್ಯಂತ ಪ್ರಮುಖವಾದ ವಿಷಯ. ಏಕೆಂದರೆ ಈ ರೀತಿಯಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಅನೇಕ ಘಟನೆಗಳು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಪತ್ರಿಕೆಗಳನ್ನು ಇದರಿಂದ ಏನಾಗುತ್ತದೆ, ಮಗು ಪೂರ್ಣವಾಗಿ ಕಲಿಕೆಯಲ್ಲಿ ಹಿಂದೆ ಬರುತ್ತದೆ. ಅದಕ್ಕೆ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಸಂದರ್ಭಗಳು ಬರ್ತವೆ. ಹಾಗಾಗಿ ವಿಶೇಷವಾಗಿ ಹೆಣ್ಮಕ್ಕಳು ಆ ರೀತಿಯಾಗಿರ್ತಕ್ಕಂಥದ್ದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಏನಾದರೂ ಆಗ್ತಾ ಇದೆಯಾ? ಶಾಲೆಯ ತರಗತಿ ಕೊಠಡಿಯಲ್ಲಾಗಿರ್ಬೋದು, ಶಾಲಾ ಪರಿಸರದಲ್ಲಾಗಿರ್ಬೋದು, ಮನೆಯಿಂದ ಶಾಲಾ ದಾರಿಯಲ್ಲಿರ್ಬೋದು, ಶಾಲೆಯಿಂದ ನಡೆದುಕೊಳ್ತಕ್ಕಂಥ ದಾರಿಯಲ್ಲಿರ್ಬೋದು, ಎಲ್ಲ ಅಭಿಪ್ರಾಯಗಳನ್ನು ಕೇಳಿದ್ವಿ. ಇಲ್ಲ ಅಂತ ಅಭಿಪ್ರಾಯ ಬಂದಿದೆ. ಎಲ್ಲ ಅಪೇಕ್ಷೆಯ ಮಕ್ಕಳಿಗೆ ವರ್ಗಾವಣಾ ಪ್ರಮಾಣಪತ್ರಗಳನ್ನು ನೀಡಲಾಗುತ್ತದೆ. TC ಕೇಳಲಾಗಿ ಕೊಡಬೇಕು, ಶಾಲೆ ಕೊಡ್ತಾ ಇದ್ದೀವಿ. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ಅಂಗವಿಕಲ ಮಗು ಅಥವಾ ಬುದ್ಧಿಮಾಂದ್ಯ ಮಗು, ಬಣ್ಣ ಕಿವಿ, ವ್ಯತ್ಯಾಸ ವಿಶೇಷ ಚಕ್ರ ಮಗು ಅಂತ ಮಾಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಮಗು ಇದೆಯಾ? ಯಾವುದೇ ಮಗು ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇಲ್ಲ. ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರಬೇಕು. ಶಾಲಾ ಪರಿಸರ ಅಂತ ಹೇಳಿದ್ರೆ ಭೌತಿಕವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳು, ತರಗತಿ ಕೊಠಡಿಗಳು, ಪಾಠೋಪಕರಣಗಳು, ಪೀಠೋಪಕರಣಗಳು, ಉತ್ತಮವಾಗಿರ್ತಕ್ಕಂಥ ಆಟದ ಮೈದಾನ,
ಗ್ರಂಥಾಲಯ, ಪ್ರಯೋಗಾಲಯ ಎಲ್ಲ ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಭೌತಿಕವಾದ ವ್ಯವಸ್ಥೆಗಳಿರಬೇಕು. ಆಗ ಮಾತ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅಂತ ಆಗಿದೆಯಾ ನಿಮ್ಮ ಶಾಲೆ ಅಂತಕ್ಕಂಥದ್ದು. ಇಲ್ಲಿ ಒಟ್ಟು 9 ತರಗತಿ ಕೊಠಡಿ ಇದೆ. ಅದರಲ್ಲಿ ಒಂದು ಮುಖ್ಯ ಶಿಕ್ಷಕರ ಕೊಠಡಿ ಇದೆ, ಆಮೇಲೆ ಒಂದು ಅಡಿಗೆ ಕೊಠಡಿ ಇದೆ, ಒಂದು ದಾಸ್ತಾನು ಕೊಠಡಿ ಇದೆ. ಇಷ್ಟು ಕೊಠಡಿಗಳಿರ್ತಕ್ಕಂಥದ್ದು. ಅದರಲ್ಲಿ ತರಗತಿ ಕೊಠಡಿ 3 ತರಗತಿ ಕೊಠಡಿಗಳ ಟೈಪ್ ನೆಲಹಾಸು ಅಗತ್ಯ ಇದೆ. ಮತ್ತು ಹೊಂದಿರತಕ್ಕಂಥದ್ದು ಎಲ್ಲವೂ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ನೆಲಹಾಸು ತರಗತಿ ಕೊಠಡಿಯಲ್ಲಿ ನಿರ್ಮಾಣ ಆಗಿದೆ. 3 ತರಗತಿ ಕೊಠಡಿಗಳಿಗೆ ಅಗತ್ಯ ಇದೆ ಅಂತಕ್ಕಂಥ ಅಭಿಪ್ರಾಯ ಇರುತ್ತದೆ. ಅದೇ ರೀತಿ ಅಡುಗೆ ಕೊಠಡಿ ತುಂಬ ಚಿಕ್ಕದಾಗಿದೆ. ಈ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿರ್ತಕ್ಕಂಥ ಆಹಾರ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಅದು ಯಾಗ ಸಾಕಾಗುವುದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಇರುತ್ತದೆ. ಹೊಸ ಅಡುಗೆ ಕೊಠಡಿ ಅವಶ್ಯಕತೆ ಇದೆ ಅಭಿಪ್ರಾಯ ತಿಳಿಸಿದ್ದಾರೆ. ನಾವು ಅದನ್ನು ಸೇರಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ವಾಚನಾಲಯ ಕೊಠಡಿ ಅವಶ್ಯಕತೆ ಇದೆ, ಒಂದು ಗ್ರಂಥಾಲಯದ ಕೊಠಡಿ ಅವಶ್ಯಕತೆ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿರತಕ್ಕಂಥದ್ದು. ಆಮೇಲೆ ಶಾಲೆಯಲ್ಲಿ 100ಕ್ಕಿಂತ ಹೆಚ್ಚು ಮಕ್ಕಳಿರುವುದರಿಂದ ಬೋಧನಾ ಕೊಠಡಿ ಅವಶ್ಯಕತೆ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಅದನ್ನು ವರದಿಯಲ್ಲಿ ಸೇರಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳು ಕಲಿಕೆಯಲ್ಲಿ ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳಬೇಕಾದ್ರೆ ಭೌತಿಕವಾದ ಒಂದು ಅಂಶಗಳಲ್ಲಿ ಶೌಚಾಲಯವು ಒಂದು ಉತ್ತಮವಾಗಿರತಕ್ಕಂಥ ಶೌಚಾಲಯ ಇರಬೇಕು. ಆ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇರಬೇಕು. ಆಮೇಲೆ ಬೆಳಕಿನ ವ್ಯವಸ್ಥೆ ಇರಬೇಕು. ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರತಕ್ಕಂಥ ನಿಯಮಾವಳಿಗಳಿದೆ. ಆ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಇದೆಯೇ ಅಂತಕ್ಕಂಥದ್ದು ಶಾಲೆಯಲ್ಲಿ ಇದೆ. ಪ್ರತ್ಯೇಕವಾಗಿರ್ತಕ್ಕಂಥದ್ದು ಯಾವಾಗಲೂ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇರ್ತದೆ, ಸ್ವಚ್ಛವಾಗಿರ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ಮಕ್ಕಳು. ಯಾಕೆ ಶೌಚಾಲಯ ಉತ್ತಮವಾಗಿರಬೇಕು ಅಂತಕ್ಕಂಥದ್ದು. ಏನಾದರೂ ಶೌಚಾಲಯ ಉತ್ತಮವಾಗಿಲ್ಲ, ನೀರಿನ ವ್ಯವಸ್ಥೆಯಿಂದ ಬಳಕೆ ಯೋಗ್ಯವಾಗಿಲ್ಲ, ಮಗು ಶೌಚಾಲಯಕ್ಕೆ ಹೋಗೋದಿಲ್ಲ, ಶೌಚವನ್ನು ಕಟ್ಕೊಂಡಿರ್ತಕ್ಕಂಥ ಮಗು ತರಗತಿಯಲ್ಲಿ ಶಿಕ್ಷಕರ ಪಾಠ ಪ್ರವಚನದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಅದು ಕಲಿಕೆಯಲ್ಲಿ ಹಿಂದೆ ಇರುತ್ತದೆ, ಅದಲ್ಲದೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥ ನಿಯಮವಾಗಿದೆ. ಆ ನಿಯಮವಾಗಿ ಸಾಮಾನ್ಯವಾಗಿ ನಿಮ್ಮ ಶಾಲೆಯಲ್ಲಿ ಹಾನಿಯಾಗಿದೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಬೇಕು ಅಂತಕ್ಕಂಥ ಇದೆ. ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ನಿಮ್ಮ ಶಾಲೆಯಲ್ಲಿ ಇಲ್ಲ. ಆಮೇಲೆ ಮಕ್ಕಳು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಹೊಂದಿದ್ರೆ ಮಾತ್ರ ಕಲಿಕೆಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ಇರಬಹುದು ಅಥವಾ ಶಾಲೆಯಲ್ಲಿ ಕುಡಿಯುವ ನೀರಿನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶುದ್ಧೀಕರಣ ಘಟಕಗಳನ್ನು ಹೊಂದಿರಬೇಕು ಅಥವಾ ವಾಟರ್ ಘಟಕಗಳನ್ನು ಹೊಂದಿರಬೇಕು. ಅದರ ಪ್ರಕಾರ ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಇದೆ, ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಅದರ ಮೂಲಕ ಮಕ್ಕಳಿಗೆ ಸಿಗ್ತಾ ಇದೆ ಅಭಿಪ್ರಾಯ ಬಂದಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಪ್ರತಿ 6 ತಿಂಗಳಿಂದ ಮಕ್ಕಳು ಉಪಯೋಗಿಸ್ತಕ್ಕಂಥ ಕುಡಿಯುವ ನೀರನ್ನು ಪರೀಕ್ಷೆಗೊಳಪಡಿಸಬೇಕಾಗ್ತದೆ. ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಗಳು ಈಗಾಗಲೇ ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಅದು ಕುಡಿಯಲಿಕ್ಕೆ ಉತ್ತಮವಾಗಿದ್ದರೆ ಅದರ ದೃಢೀಕರಣ ಪುಸ್ತಕವಾಗುತ್ತದೆ. ಉತ್ತಮ ಇಲ್ಲ ಅಂತಂದರೆ ಏನೇನು ಮಾಡಬೇಕು ಅಂತಕ್ಕಂಥ ಸಲಹೆ ಸೂಚನೆಗಳು. ಹಾಗಾಗಿ ಅದನ್ನು ಮಾಡಿದ್ದಾಗತ್ತೆ. ಒಂದು ಶಾಲೆ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ತರಗತಿ ಕೊಠಡಿಯಲ್ಲಿ ಶಾಲೆ ವಿದ್ಯುತ್ ಸಂಪರ್ಕ ಇರಬೇಕು ಅಂತಕ್ಕಂಥದ್ದು. ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆಯೇ? ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ತರಗತಿ ಕೊಠಡಿಗಳಲ್ಲಿ ಸ್ವಾಭಾವಿಕ ಬೆಳಕಿನ ಜೊತೆಗೆ ಕೃಷ್ಣ ಬೆಳಕಿನ ವ್ಯವಸ್ಥೆ ಇರಬೇಕು. ಆಗ ಉತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇದ್ದಾಗ ಮಗು ಕಲಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಕಂಡುಬಂದಿದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಒಂದು ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆ ಅದು ಒಂದು ಕಲಿಕೆ ಶಾಲಾ ಹಂತದಲ್ಲಿ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಕ್ರೀಡಾಂಗಣಗಳನ್ನು ಹೊಂದಿರತಕ್ಕಂಥ ಆಟದ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಆ ಪ್ರಕಾರ ಇಲ್ಲಿ ನೋಡಿದ್ರೆ ಒಂದು ಆಟದ ಮೈದಾನ ಇದೆ. ಸುಸಜ್ಜಿತವಾದ ಎಲ್ಲ ಕ್ರೀಡೆಗಳಿಗೆ ಅನುಕೂಲವಾಗುವ ಕ್ರೀಡಾಂಗಣಗಳನ್ನು ಹೊಂದಿರುವ ಆಟದ ಮೈದಾನದ ಅವಶ್ಯಕತೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಿಕ್ಷಕರು ಹೇಳಿದ್ದಾರೆ, ಮಕ್ಕಳ ಪೋಷಕರು ಹೇಳಿದ್ದಾರೆ. ಎಷ್ಟು ಸುಸಜ್ಜಿತ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಶಾಲಾ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ? ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಒಂದು ಶಾಲೆ ಅಂತ ಹೇಳಿದ್ರೆ ಅದರ ಸುತ್ತ ಒಂದು ಕಾಂಪೌಂಡ್ ಗೋಡೆಯನ್ನು ಹೊಂದಿರಬೇಕು. ಏಕೆ ಅಂತ ಹೇಳಿದ್ರೆ ಅದು ಏನಾದರೂ ಇಲ್ಲೇ ಇದ್ದರೆ ಅಕಸ್ಮಾತ್ ಏನಾದರೂ ಶಿಕ್ಷಕರ ತಪ್ಪಿ ಒಂದು ಮಗು ಶಾಲಾ ಪರಿಸರದಿಂದ ಹೊರಗಡೆ ಹೋದರೆ ಏನಾದರೂ ಅನಾಹುತಗಳಾಗಬಹುದು ಅಂತಕ್ಕಂಥದ್ದು.
ಇಲ್ಲಿ ಹಳ್ಳಿಯ ಪ್ರದೇಶ ಹಾಗೂ ರಸ್ತೆ ಇದೆ, ಇದರಿಂದ ಕೆಲವೊಂದು ಅನಾಹುತಗಳಾಗ್ತವೆ. ಅದಲ್ಲದೆ ಇದ್ದರೆ ಶಾಲೆಯ ಸುತ್ತ ಅನೇಕ ಗಿಡ ಮರಗಳು ಬೆಳೆದಿದ್ದರೆ ಅದರಿಂದ ಅನೇಕ ವಿಷ ಜಂತುಗಳು ಶಾಲೆಯ ತರಗತಿ ಕೊಠಡಿಯಲ್ಲಿ ಸೇರಿಕೊಂಡು ಅದರಿಂದ ಮಕ್ಕಳಿಗೆ ಅನಾನುಕೂಲ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲಾ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು. ಆ ಪ್ರಕಾರ ನಿಮ್ಮ ಶಾಲೆಯಲ್ಲಿ 60% ಕಾಂಪೌಂಡ್ ಗೋಡೆ ಇಲ್ಲ, 40% ಮಾತ್ರ ಇದೆ. ಶಾಲೆಯು ಒಂದು ಗ್ರಂಥಾಲಯವನ್ನು ಹೊಂದಿದೆಯೇ? ಶಾಲೆ ಉತ್ತಮವಾಗಿರತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಒಂದು ಉತ್ತಮವಾಗಿರತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಭಾಷೆಯನ್ನು ತಿಳಿಸ್ತಕ್ಕಂಥದ್ದಿರ್ಬೋದು, ಆಮೇಲೆ ಗಣಿತದ ಅನೇಕ ವ್ಯಾವಹಾರಿಕ ಲೆಕ್ಕಗಳನ್ನು ತಿಳಿಸ್ತಕ್ಕಂಥದ್ದಿರ್ಬೋದು, ವಿಜ್ಞಾನದ ಭೌತ ವಿಜ್ಞಾನ, ರಸಾಯನ, ಜೀವವಿಜ್ಞಾನ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕೆಗೆ ಸಂಬಂಧಪಟ್ಟ ವಿಷಯಗಳು, ಆಮೇಲೆ ಇತಿಹಾಸ, ಚರಿತ್ರೆ, ಭೂಗೋಳ, ರಾಜಕೀಯ ಜ್ಞಾನ, ಹೀಗೆ ಸಾಮಾನ್ಯ ಜ್ಞಾನ, ಆಮೇಲೆ ಪ್ರಚಲಿತ ವಿದ್ಯಮಾನ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯದ ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಆ ಎಲ್ಲ ವಿಷಯದ ಪುಸ್ತಕಗಳನ್ನು ಮಗು ಪಠ್ಯ ವಸ್ತುವಿನ ಕಲಿಕೆ ಜೊತೆಯಲ್ಲಿ ಆ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಯಾಕೆ ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಮಗು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಪಡಿಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಪದವಿಗಳನ್ನು ಪಡಿಬೇಕು, ಒಳ್ಳೆಯ ಪದವಿಗಳನ್ನು ಪಡಿಬೇಕು, ಅಥವಾ ಪದವಿಗಳನ್ನು ಪಡೆದು ಹೊರಗಡೆ ಬಂದಾಗ ಒಳ್ಳೆಯ ಉದ್ಯೋಗಗಳನ್ನು, ಒಳ್ಳೆಯ ನೌಕರಿಗಳನ್ನು ಪಡಿಬೇಕು, ಒಳ್ಳೆಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್. ಆಗ ಈ ಪ್ರಾಥಮಿಕ ಹಂತದ ಪಠ್ಯ ವಸ್ತುವಿನ ವಿಷಯಗಳನ್ನು ಮಾತ್ರ ಕಲಿತರೆ ಸಾಕಾಗೋದಿಲ್ಲ. ಮಗು ಅಲ್ಲಿ ಆಯ್ಕೆ ಆಗೋದಾಗಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಗ್ರಂಥಾಲಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮಗು ಅನೇಕ ವಿಷಯಗಳನ್ನು ಕಲಿತು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಪದವಿಯನ್ನು, ಒಳ್ಳೆಯ ನೌಕರಿ ಉದ್ಯೋಗಗಳನ್ನು, ಒಳ್ಳೆಯ ಶಿಕ್ಷಣಕ್ಕೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಗ್ರಂಥಾಲಯವನ್ನು ಹೊಂದಿರಬೇಕು. ಅಲ್ಲಿರ್ತಕ್ಕಂಥ ಪುಸ್ತಕಗಳ ಎಲ್ಲ ವಿಷಯದ ಪುಸ್ತಕಗಳನ್ನು ಹೋಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ. ಅದರಲ್ಲಿ ನಿಮ್ಮ ಶಾಲೆಯಲ್ಲಿ 1470 ಪುಸ್ತಕಗಳಿರ್ತಕ್ಕಂಥ ಗ್ರಂಥಾಲಯ ಇದೆ. ಮಕ್ಕಳು ಪಡೆದು ಓದ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ನೀವು ಸಹ ಶಿಕ್ಷಕರಲ್ಲಿ, ಪೋಷಕರಲ್ಲಿ ಮಕ್ಕಳಿಗೆ ಆಗಾಗ್ಗೆ ಪಠ್ಯ ಪುಸ್ತಕದ ಜೊತೆಗೆ ಗ್ರಂಥಾಲಯದ ಪುಸ್ತಕಗಳನ್ನು ಓದ್ತಕ್ಕಂಥ ಹವ್ಯಾಸವನ್ನು ಮಕ್ಕಳಿಗೆ ಬೆಳೆಸಬೇಕು. ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಇದೆಯಾ, ನಿಯತಕಾಲಿಕಗಳಿದೆಯಾ, ಎಲ್ಲ ವಿಷಯದ ಪುಸ್ತಕಗಳಿದೆಯಾ, ಕಥಾ ಪುಸ್ತಕಗಳಿದೆಯಾ, ಗ್ರಂಥಾಲಯದ ಅವಧಿಯನ್ನು ಮುಗಿಸಿದ್ದಾರ, ಪುಸ್ತಕಗಳ ಹಂಚಿಕೆ ವಹಿ, ಮಕ್ಕಳಿಗೆ ಹಂಚಿಕೆಯನ್ನು ಮಾಡಿರ್ತಕ್ಕಂಥ ಒಂದು ರಿಜಿಸ್ಟರ್ನ ಸಹ ನಿರ್ವಹಣೆ ಮಾಡಬೇಕಾಗ್ತದೆ. ಅದೆಲ್ಲವನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಕ್ರೀಡಾ ಚಟುವಟಿಕೆಗಳಿಗೆ ಕ್ರೀಡಾ ಸಾಮಗ್ರಿಗಳಿದೆಯಾ, ಕ್ರೀಡಾ ಸ್ಪರ್ಧೆಗಳಿದೆಯಾ, ಮಕ್ಕಳಿಗೆ ನೀಡಲಾಗ್ತಿದೆಯಾ, ಶಾಲೆ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲ ತರಗತಿಗಳಲ್ಲಿ ಬೋಧನಾತ್ಮಕ ಸಾಮಗ್ರಿಗಳು ಲಭ್ಯವಿದೆಯಾ, ಶಿಕ್ಷಕರು ಬೋಧನಾತ್ಮಕ ಸಾಮಗ್ರಿಗಳನ್ನು ಬಳಸಿಕೊಂಡು ಪಾಠ ಪ್ರವಚನವನ್ನು ಮಾಡಬೇಕು. ಆಮೇಲೆ ಒಂದು ಶಾಲೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹೆಜ್ಜೆ ಮುಂದುವರೆದಿದೆ. ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಕಲಿಕೆಗಳು ಆಗಿರಬೇಕು ಅಂತ. ಸ್ಮಾರ್ಟ್ ಎಜುಕೇಷನ್, ಅದರ ಪ್ರಕಾರ ಡಿಜಿಟಲ್ ಮೂಲಸೌಕರ್ಯಗಳು ಇರಬೇಕು ಅಂತ. ಕಂಪ್ಯೂಟರ್ಗಳಿರ್ಬೋದು, ಲ್ಯಾಪ್ಟಾಪ್ಗಳು, ಪ್ರೊಜೆಕ್ಟ್ಗಳು, ಸ್ಮಾರ್ಟ್ಫೋನ್ಗಳು, ಸ್ಮಾರ್ಟ್ಫೋನ್ಗಳು, ಇವುಗಳ ಮೂಲಕ ಮಗು ಕಲಿಕೆಯನ್ನು ಮಾಡಿದರೆ ಉತ್ತಮ ಗುಣಮಟ್ಟದ ಕಲಿಕೆ ಆಗ್ತದೆ. ಶಾಲೆ ಹೊಂದಬೇಕು ಅಂತ. ಇಲ್ಲಿ 2 ಕಂಪ್ಯೂಟರ್ಗಳಿದೆ, ಒಂದು ಸ್ಮಾರ್ಟ್ ಬೋರ್ಡ್ ಇದೆ. ಇದು ಮಕ್ಕಳಿಗೆ ಹಾಗಾಗಲೇ ತಲುಪ್ತಾ ಇದೆ. ಓದಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ. ಆಮೇಲೆ ನಾವಿನ್ಯ ಬೋಧನಾ ಚಟುವಟಿಕೆಗಳನ್ನು ಬಳಸಲಾಗ್ತದೆ. ನಾವಿನ್ಯ ಶಿಕ್ಷಕರ ಪಾಠ ಪ್ರವಚನವನ್ನು ಹೇಗೆ ತರಗತಿ ಕೊಠಡಿಯಲ್ಲಿ ಮಾಡ್ತಾರೆ ಅದೇ ರೀತಿ ಸ್ಮಾರ್ಟ್ ಬೋರ್ಡ್ಗಳು, ಸ್ಮಾರ್ಟ್ ಟಿವಿಗಳಿದ್ದರೆ ತರಗತಿಗಳನ್ನು ಅದರಲ್ಲೇ ಹಾಕತಕ್ಕಂಥ ಎಲ್ಲ ನಮ್ಮ ಬೇರೆ ಬೇರೆ ವ್ಯವಸ್ಥೆ ಬೇರೆ ಬೇರೆ ಮೂಲಗಳಿಂದ ಪಠ್ಯ ಕ್ರಮವನ್ನು ಸಂಗ್ರಹಣೆ ಮಾಡಿ ಅದರಿಂದ ಪಾಠ ಪ್ರವಚನ ನಿರ್ವಹಣೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಅದರಿಂದಲೂ ದೊರೆಯುತ್ತದೆ. ಇದರಿಂದ ಶಿಕ್ಷಕರ ಶ್ರಮ ಕಡಿಮೆ ಆಗ್ತದೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ. ಇವುಗಳೆಲ್ಲ ಹೊಂದಿರಬೇಕು. ಆಮೇಲೆ ಜಾಗೃತಿ ದಿನವನ್ನು ಜಾರಿ ಮಾಡಲಾಗಿದೆ. ಮಗು ಎಲ್ಲ ದಿನಗಳಲ್ಲಿ ಜಾಗೃತಿ ತಿಂಗಳ 1-2 ದಿನ ಜಾಗೃತಿ ಶಾಲೆಗೆ ಬರಬೇಕು, ಸಂಬಂಧಿಸಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು. ಅದೇ ಪ್ರಕಾರ ಪ್ರತಿ ತಿಂಗಳ 4ನೇ ಶನಿವಾರ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯ. ಯುವ ಮತ್ತು ಪರಿಸರ ಕ್ಲಬ್ ಪರಿಸರದ ಬಗ್ಗೆ ಜ್ಞಾನವನ್ನು ಮೂಡಿಸ್ತಕ್ಕಂಥ ಪ್ರವಾಸ ಇರುವುದು, ಹತ್ತಿರದಲ್ಲಿ ಅನೇಕ ಪ್ರಾತ್ಯಕ್ಷಿಕೆಗಳನ್ನು ತೋರಿಸ್ತಕ್ಕಂಥದ್ದು ಮಾತನಾಡಬೇಕು. ಪ್ರಯೋಗಗಳಿರುವ ಪ್ರಯೋಗಾಲಯದಲ್ಲಿ ಬಳಸಲಾಗ್ತಿದೆ. 6ನೇ ತರಗತಿಯ ವಿಜ್ಞಾನ ಪಾಠ ಪ್ರವಚನ ಮಾಡಬೇಕಾದ್ರೆ ಪ್ರಯೋಗಗಳನ್ನು ಮಾಡಿ ತೋರಿಸಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಬೇಕಾಗ್ತದೆ. ಆಗ ಮಕ್ಕಳಿಗೆ ಕಲಿಕೆ ಉತ್ತಮವಾಗ್ತದೆ. ಅದನ್ನು ಪ್ರಯೋಗಾಲಯಗಳಿಗೆ ಪರಿಕರಗಳು ವಿಜ್ಞಾನ ಮತ್ತು ಗಣಿತ ಕಿಟ್ಗಳ ಮೂಲಕ ಪಾಠ ಪ್ರವಚನವನ್ನು ಮಾಡ್ತಾರೆ, ಬಳಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸ್ವಯಂ ರಕ್ಷಣಾ ತರಬೇತಿಗಳನ್ನು ಹೇಗೆ ನೀಡಲಾಗ್ತದೆ
ಹೆಣ್ಣುಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಮಕ್ಕಳಿಗೆ ಕರಾಟೆ ತರಬೇತಿ ಇಲ್ಲ. ಕೆಲವು ಖಾಸಗಿ ಶಿಕ್ಷಕರು ಕೆಲವು ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಶಾಲೆಯಲ್ಲಿ ಇಲ್ಲ ಅಭಿಪ್ರಾಯ ಬಂದಿದೆ ಮಕ್ಕಳ ಹೆಣ್ಣುಮಕ್ಕಳ ರಕ್ಷಣಾ ದೃಷ್ಟಿಯಿಂದ. ಆಮೇಲೆ ಶಾಲೆಯಲ್ಲಿ ಘನ ಮತ್ತು ಘನತ್ಯಾಜ್ಯದ ವಿಲೇವಾರಿ ಇದೆ. ತ್ಯಾಜ್ಯವನ್ನು ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಶಾಲೆಯ ಪಕ್ಕದಲ್ಲಿ ಆಗ್ತಕ್ಕಂಥದ್ದು ಅದನ್ನು ಸುಡ್ತಕ್ಕಂಥದ್ದು ರಾಶಿ ಆಗ್ತಕ್ಕಂಥದ್ದು, ಅದರಿಂದ ಶಾಲಾ ಪರಿಸರ ಕಲುಷಿತ ಆಗ್ತದೆ. ಹಾಗಾಗಿ ಅದನ್ನು ಸಂಗ್ರಹಣೆ ಮಾಡಬೇಕು. ಸ್ಥಳೀಯ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅದರ ಮಾಹಿತಿಯನ್ನು ನೀಡಿ ಅದರ ವಿಲೇವಾರಿ ಜವಾಬ್ದಾರಿ ಗ್ರಾಮ ಪಂಚಾಯತಿ ಹಾಗೆ ಮಾಡ್ತಾ ಇದ್ದೀವಿ ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೆಲವು ಮೂಲಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭೌತಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಶಿಕ್ಷಣ ಇಲಾಖೆಯಿಂದ ಅನುದಾನ ಬಹಳ ಕಡಿಮೆ ಇದೆ. ಶಿಕ್ಷಣ ಇಲಾಖೆಯ ಅನುದಾನವನ್ನು ನೆಚ್ಚಿಕೊಂಡ್ರೆ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಸರ್ಕಾರ ಕೆಲವೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಬೇರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂದರೆ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಕ ಪ್ರತಿನಿಧಿಗಳು ಇವರ ಮೂಲಕ ಅನುದಾನಗಳನ್ನು ಪಡ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭೌತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದೆ. ಆ ಪ್ರಕಾರ ನಿಮ್ಮ ಶಾಲೆ ಯಾವ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಪಡ್ಕೊಂಡಿದೆ. ಇದರಲ್ಲಿ 2022-23ರಲ್ಲಿ ಶಾಸಕರ ಅನುದಾನದಿಂದ 4 ವಿವೇಕ ತರಗತಿ ಕೊಠಡಿಗಳು ನಿರ್ಮಾಣ ಆಗಿದೆ. ಈ ತರಗತಿ ಕೊಠಡಿಗಳು 55,60,60,000 ಅಷ್ಟು ಅನುದಾನವನ್ನು ಇಟ್ಟುಕೊಂಡು ನಿರ್ಮಾಣ ಮಾಡಿದ್ದಾರೆ. ಈ ಕೊಠಡಿಗಳು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕೊಠಡಿಗಳಾಗಿ ಕಂಡುಬಂದಿದೆ. ಅದೇ ರೀತಿ ಗ್ರಾಮ ಪಂಚಾಯತ್ ವತಿಯಿಂದ ಶೌಚಾಲಯ ನಿರ್ಮಾಣ 23-24ರಲ್ಲಿ 5,20,000 ಅನುದಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಶೌಚಾಲಯ ಉತ್ತಮವಾಗಿ ಶೌಚಾಲಯ ಕಂಡುಬಂದಿದೆ. ದಾನಿಗಳಿಂದ ಮುಖ್ಯ ಶಿಕ್ಷಕ ಕೊಠಡಿ ಅನ್ವಯ 2023-24ರಲ್ಲಿ 75,000 ರೂಪಾಯಿಗಳ ಒಂದು ಅನುದಾನ ಬಂದಿದೆ. ಅದು ಹಾಗೆ ನಿರ್ಮಾಣ ಆಗಿದೆ. ಆಮೇಲೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ 40 ಡೆಸ್ಕ್ಗಳು ಶಾಲಾ ಮಕ್ಕಳಿಗೆ 23-24ರಲ್ಲಿ 2,14,000 ರೂಪಾಯಿ ಅನುದಾನ ಡೆಸ್ಕ್ಗಳನ್ನು ನೀಡಿದ್ದಾರೆ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಒಳ್ಳೆಯ ಕಲಿಕಾ ವಾತಾವರಣ ಮಕ್ಕಳಿಗೆ ನೀಡ್ತಕ್ಕಂಥ ಒಂದು ಒಳ್ಳೆಯ ಪೀಠೋಪಕರಣಗಳು ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಯಲ್ಲಿ ಕಲಿಕಾ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳಿಗೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕೆಯೂ ಆಗ್ತದೆ. ಆಮೇಲೆ ಹಿರಿಯ ವಿದ್ಯಾರ್ಥಿಗಳಿಂದ 2023-24ರಲ್ಲಿ 1,05,000 ಇಂಟರ್ಲಾಕ್ ಸಿಸ್ಟಮ್ ಕಾಮಗಾರಿ ನಿರ್ವಹಣೆ ಆಗಿದೆ. ನಿರ್ವಹಣೆ ಆಗಿದೆ. ಆಮೇಲೆ ಶಾಲೆಯ ಮುಖ್ಯಮಂಡಪ 25-26 40,000 ಅನುದಾನದಿಂದ ದಾನಿಗಳಿಗೆ ಇದು ಸಹ ನಿರ್ವಹಣೆ ಆಗಿದೆ. ಆಮೇಲೆ ದಾನಿಗಳಿಂದ ಇಂಟರ್ನೆಟ್ ಸೌಲಭ್ಯ 2025-26ರಲ್ಲಿ 12,000 ಕಾಮಗಾರಿ. ಎಲ್ಲ ಕಾಮಗಾರಿಗಳು ಏನು ಬಂದಿದೆ ಎಲ್ಲ ಕಾಮಗಾರಿಗಳು ಈ ಶಾಲೆಯಲ್ಲಿ ಉತ್ತಮವಾಗಿ ಗುಣಮಟ್ಟದ ರೀತಿಯಲ್ಲಿ ನಿರ್ವಹಣೆ ಆಗಿದೆ. ಫಲಾನುಭವಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಅದರ ಸೌಲಭ್ಯ ಸಿಗ್ತಾ ಇದೆ ಎನ್ನುವುದಕ್ಕೆ ಕಂಡುಬಂದಿದೆ. ಅದೇ ರೀತಿ ಶಾಲೆಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಈ ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿದ್ದಾರೆ. ಮಾಹಿತಿಯಾಗಿರ್ತಕ್ಕಂಥ ನಿಮ್ಮ ಶಾಲೆಗೆ ಏನಾದರೂ ಇದೆಯಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬರ್ತದೆ. ಹಾಗೆಲ್ಲವೇ ನಾವು ಈ ಸಭೆಗೆ ತಿಳಿಸಬಹುದು. ಆಮೇಲೆ ಇಲಾಖೆ ನಿಯಮದ ಪ್ರಕಾರ ಪಾಠ ಪ್ರವೃತ್ತಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಮೂಲ್ಯಾಂಕನ ಮಾಡ್ತಕ್ಕಂಥದ್ದು, ಇವು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಮಗುವಿಗೆ ಮತ್ತು ಪೋಷಕರಿಗೆ ಅದರ ಎಲ್ಲ ಮಾಹಿತಿಗಳನ್ನು ತಿಳಿಸ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಶಾಲೆ ನಿರ್ವಹಣೆ ಮಾಡತಕ್ಕಂಥ ಇಲಾಖಾ ನಿಯಮದಲ್ಲಿ ಅದನ್ನು ನಿರ್ವಹಣೆ ಮಾಡ್ತೀವಿ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಜಿಯಲ್ಲಿ ಸೇರಿಸಿದ್ದಾರೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿದ್ದಾರೆ. ಶಿಕ್ಷಣದಲ್ಲಿ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳಾಗ್ತದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಹೋಗಬೇಕಾಗ್ತದೆ. ಹಾಗಾಗಿ ಇಲಾಖೆ ಕೆಲವೊಂದು ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಆಗಾಗ ತರಬೇತಿಯನ್ನು ನೀಡುತ್ತಾ ಇದೆ. ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯಾಗಿ ತರಬೇತಿಯನ್ನು ಪಡೆದಿದ್ದಾರೆ? ಅದರಲ್ಲಿ ತಾವು ತರಬೇತಿಯನ್ನು 2 ಶಿಕ್ಷಕರು ಪಡೆದಿದ್ದಾರೆ. ಟ್ಯಾಬ್ ತರಬೇತಿ ಅಂತಕ್ಕಂಥದ್ದು ತರಬೇತಿ 6 ಶಿಕ್ಷಕರು ಕಂಡುಬಂದಿದೆ. ಮಕ್ಕಳ ಮ್ಯಾಥಮೆಟಿಕ್ಸ್ ಗಾಡಿ ಕಾರ್ಯವನ್ನು ಮಾಡಲಾಗಿದೆ. ಮಗು ಯಾವುದಾದ್ರೂ ಶಾಲೆಗೆ ಬಂದಿರತಕ್ಕಂಥ ಮಗು ಇದೆಯಾ ಅಂತಕ್ಕಂಥದ್ದನ್ನು ಆ ರೀತಿ ಮಾಡ್ತಾ ಇದ್ದೀವಿ.
ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯನ್ನು ಯಾವುದೇ ರಾಜಕೀಯ, ಯಾವುದೇ ಸಾಮಾಜಿಕ, ಯಾವುದೇ ಬಳಸ್ತಾ ಇಲ್ಲ ಅಂತ. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪ್ಟನ್ಸಿ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಪಡೆಯಲಾಗ್ತದೆ. ಯಾವುದೇ ಇಲ್ಲ, ಎಲ್ಲರೂ ಉಚಿತ ಅಂತಕ್ಕಂಥದ್ದು ಸರ್ಕಾರದ ಪ್ರಕಾರ ಇಲ್ಲಿ ಇದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಶಾಲೆ ಅಭಿವೃದ್ಧಿಯಾಗಬೇಕಾದರೆ ಬರೀ ಶಿಕ್ಷಕರ ಜವಾಬ್ದಾರಿಯಲ್ಲ, ಅದಕ್ಕೆ ಒಂದು ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ. ಶಾಲಾ ಅಭಿವೃದ್ಧಿ ಸಮಿತಿ ಅದನ್ನು ರಚನೆ ಮಾಡಬೇಕು. ಉತ್ತಮವಾಗಿರ್ತಕ್ಕಂಥ ಒಂದು ಶಾಲಾ ಅಭಿವೃದ್ಧಿ ಸಮಿತಿ ಆ ಶಾಲೆಯಲ್ಲಿ ಕ್ರಿಯಾಶೀಲವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕೆಲಸ ನಿರ್ವಹಿಸುತ್ತದೆ. ಆ ಒಂದು ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಇರ್ತದೆ ಅಂತಕ್ಕಂಥ ಉದ್ದೇಶವಿರುತ್ತದೆ. ಹಾಗೆ ನೋಡಿದಾಗ ನಿಮ್ಮ ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಅಭಿವೃದ್ಧಿ ಸಮಿತಿ ಇದೆ. ಶಾಲೆಯನ್ನು ಆಗಾಗ ನಿರ್ಮಿಸುತ್ತಾರೆ ಮಾಡ್ತಾರೆ, ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುತ್ತದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಮಕ್ಕಳ ಪೋಷಕರೇ ಆಗಿರಬೇಕು, ಅರ್ಧದಷ್ಟು ಮಹಿಳೆಯರಿರಬೇಕು, ಶಾಲಾಭಿವೃದ್ಧಿ ಯೋಜನೆಯನ್ನು ಆಗಾಗ STMC ಸಿದ್ಧಪಡಿಸ್ತಾ ಇರಬೇಕು, ಶಾಲೆಯ ಮೇಲುಸ್ತುವಾರಿಯನ್ನು ಮಾಡ್ತಾ ಇರಬೇಕು, STMC ಸದಸ್ಯರಿಗೂ ಅರಿವು ಇರಬೇಕು ಅಂತಕ್ಕಂಥದ್ದು ಎಲ್ಲ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಹಾಗೆಯೇ ಇಲಾಖಾ ನಿಯಮಾವಳಿ ಮತ್ತು ಸರ್ಕಾರದ ನಿಯಮಾವಳಿಗಳ ಪ್ರಕಾರ STMC ರಚನೆ ಆದಲ್ಲಿ ಆ STMC ಆಗಾಗ್ಗೆ ಶಾಲೆಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಪ್ರತಿ ತಿಂಗಳು ಒಂದು ಸಭೆಯನ್ನು ಮಾಡಬೇಕು. ಒಂದು ಶೈಕ್ಷಣಿಕ ವರ್ಷದಲ್ಲಿ 12 ಸಭೆಗಳನ್ನು ಮಾಡಬೇಕು. ಶಾಲೆಯ ಎಲ್ಲ ಚಟುವಟಿಕೆಗಳ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಬಡಾವಣೆಯನ್ನು ಶಾಲೆ ದಾಖಲಿಸಬೇಕು. ಒಂದು ವರ್ಷದಲ್ಲಿ 12 ಸಭೆಗಳು ಆಗಬೇಕು ಅಂತಕ್ಕಂಥದ್ದು. 2023-24ರಲ್ಲಿ 10 ಸಭೆಗಳು ದಾಖಲಾಗಿದೆ. ಆಮೇಲೆ ಒಂದು ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾದರೆ ಇಲಾಖೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಆಗಾಗ್ಗೆ ಇಲಾಖಾಧಿಕಾರಿಗಳು ಭೇಟಿ ನೀಡಬೇಕಿರ್ತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಸಿಆರ್ಗಳು ಇವರು ಭೇಟಿ ನೀಡಬೇಕಾಗುತ್ತದೆ. ಒಂದು ಪ್ರಾಥಮಿಕ ಶಾಲೆಗೆ DOರು ಒಂದು ವರ್ಷದಲ್ಲಿ ಒಮ್ಮೆ ಭೇಟಿ ನೀಡಬೇಕು, DRCಗಳು ಒಮ್ಮೆ ಭೇಟಿ ನೀಡಬೇಕು. ಇಲ್ಲಿ 23-24ರಲ್ಲಿ DOರು 3 ಬಾರಿ ಭೇಟಿ ನೀಡಿದ್ದಾರೆ. ಆಮೇಲೆ DRCಗಳು 3 ಬಾರಿ ಭೇಟಿ ನೀಡಿದ್ದಾರೆ. ಕಷ್ಟ ಸಂಪನ್ಮೂಲ ವ್ಯಕ್ತಿ ಇವರು ಸಹ CRPO ಒಂದು ಶಾಲೆಗೆ ಈಗ ನಮ್ಮ ಸಭೆಗೆ ನಮ್ಮ ಕೊಡಲು CRP ಆಗಿರುವಂತಹ ಶ್ರೀಮತಿ ಮಮತಾಕಿ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು. ಒಂದು ಶಾಲೆಗೆ ಇಲಾಖಾಧಿಕಾರಿಗಳು ಭೇಟಿ ನೀಡಿದರೆ ಒಂದು ವರ್ಷದಲ್ಲಿ ಒಮ್ಮೆ DOರು ಭೇಟಿ ನೀಡಬೇಕು, DRC ಭೇಟಿ ನೀಡಬೇಕು. ಆ ನಿಯಮಾವಳಿ ಕಾರಣವಾಗಿದೆ. ಅದೇ ರೀತಿ ಕಷ್ಟ ಸಂಪನ್ಮೂಲ ವ್ಯಕ್ತಿ ಒಂದು ಶಾಲೆಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು ನಿಯಮಾವಳಿ. ಆ ಪ್ರಕಾರ ಏಕೆ ಅಂತಂದರೆ CRPಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಶಾಲೆಗೆ ಮತ್ತು ಇಲಾಖೆಗೆ ಒಳ್ಳೆಯದಂತೆ ಇಲಾಖೆ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲಾ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ಹಾಗಾಗಿ ಎಲ್ಲ ಮಾಹಿತಿಗಳನ್ನು ತಲುಪಿಸಿ ಸಮನ್ವಯಗಳನ್ನು ಸಾಧಿಸಿ ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ CRPಗಳಿದೆ. ಹಾಗಾಗಿ ಅವರು 12 ಬಾರಿ ಶಾಲೆಗೆ ನಿಯಮಾವಳಿ ಇದೆ. ಇಲ್ಲಿ 23-24ರಲ್ಲಿ CRPಗಳು 10 ಭೇಟಿ ನೀಡಿದ್ದಾರೆ. 10 ಭೇಟಿ ನೀಡಿದ್ದಾರೆ ದಾಖಲಾತಿ ನಿರ್ವಹಣೆ ಆಗಿದೆ. ಅದೇ ರೀತಿ ಕ್ರೀಡಾ ಅನುದಾನವನ್ನು ಎಲ್ಲ ಶಾಲೆ ಪಡ್ಕೊಂಡಿಲ್ಲ. 25-26ರಲ್ಲಿ 25,000 ಕ್ರೀಡಾ ಅನುದಾನವನ್ನು ಪಡ್ಕೊಂಡಿದೆ. 19 ಕ್ರೀಡಾ ವಸ್ತುಗಳನ್ನು ಖರೀದಿಸಿದ್ದಾರೆ. ಖರೀದಿಸುವ ನಿರ್ಮಾಣ ಆಗಿದೆ. ಆಮೇಲೆ ಗ್ರಂಥಾಲಯಕ್ಕೆ ಅನುದಾನವನ್ನು ಪಡ್ಕೊಂಡಿದ್ದಾರೆ. 6 ವರ್ಷ 24-25ರಲ್ಲಿ ಪಡ್ಕೊಂಡಿದ್ದಾರೆ. 72 ಪುಸ್ತಕಗಳನ್ನು ಖರೀದಿಸಿ ಗ್ರಂಥಾಲಯಕ್ಕೆ ಅಳವಡಿಸಲಾಗಿದೆ. ಆಮೇಲೆ ಶಾಲೆಯ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಒಂದು ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಸತತ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕು ಶಾಲೆ, ಅದನ್ನಾಗಲೇ ಮಾಡಿದ್ದಾರೆ. ಆಮೇಲೆ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಅದರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಶಾಲಾ ಶಿಕ್ಷಣ ಸಮಿತಿಯನ್ನು ರಚನೆ ಮಾಡಬೇಕು. ಮಕ್ಕಳಿಗೆ ಏನಾದರೂ ತೊಂದರೆ ಆದಲ್ಲಿ ಆರೋಗ್ಯದಲ್ಲಿ ಬೇರೆ ರೀತಿಯಲ್ಲಿ
ತೊಂದರೆ ಆದಲ್ಲಿ ಆ ಸಮಿತಿ ಕ್ರಿಯಾಶೀಲವಾಗಿ ಭಾಗವಹಿಸಬೇಕು ಅದು ಈ ಶಾಲೆಯಲ್ಲಿ ಭಾವನೆಯಾಗಿದೆ. ಆಮೇಲೆ ಶಾಲೆಯಲ್ಲಿ ಏನಾದರೂ ದೂರುಗಳಿದ್ದರೆ ಮಕ್ಕಳಿಗೆ ಅಥವಾ ಪೋಷಕರಿಗೆ ದೂರು ಪೆಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಶಾಲಾ ಸುರಕ್ಷಾ ಪ್ರತಿಜ್ಞೆ ಸ್ಥಳ ಅದರ ಶಾಲಾ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶನ ಮಾಡಬೇಕು, ಅದನ್ನಾಗಲೇ ನಿರ್ವಹಿಸಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥದಲ್ಲಿ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಒಕ್ಕಲುಗೊಳಿಸುವ ಪ್ರತಿನಿಧಿಗೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಏನಾದರೂ ಇದ್ದರೆ ಮಕ್ಕಳಿಗೆ ಕೈಗೆಟುಕುವ ಇದರಲ್ಲಿ ತರಗತಿ ಕೊಠಡಿ ಬೇರೆ ಇದೆ, ಅದರಿಂದ ಮಕ್ಕಳಿಗೆ ಅಪಾಯ ಇರುತ್ತದೆ. ಅದು ಯಾವುದು ಇಲ್ಲ ಆಮೇಲೆ ಅವಶ್ಯವಿದ್ದಾಗ ಹೊರತುಪಡಿಸಿರುವ ಸಲಹೆಗಾರರು ಶಾಲೆಗೆ ಒಂದು ಸಲಹೆಯನ್ನು ನೀಡ್ತಾ ಇದ್ದಾರೆ. ಶಾಲೆಯಲ್ಲಿ ಜಾತಿ ವಿವಿಧ ಭಾಷೆಗಳಿಗೆ ನಡೆಸ್ತಾ ಇದ್ದಾರೆ. ಶಾಲೆಯಲ್ಲಿ ಒಂದು ಪ್ರಥಮ ಶಿಕ್ಷಾ ಪೆಟ್ಟಿಗೆ ಇದೆ. ಒಂದು ಪ್ರಥಮ ಶಿಕ್ಷಾ ಪೆಟ್ಟಿಗೆ ಇರಬೇಕು, ಅದರಲ್ಲಿ ಕೆಲವು ಕನಿಷ್ಠ ಔಷಧಿಗಳು ಶಾಲೆಯಲ್ಲಿ ಇರಬೇಕು. ಮಕ್ಕಳು ಯಾವುದೇ ಆಟ ಪಾಠದಲ್ಲಿ ಪಾಲ್ಗೊಂಡಾಗ ಅಥವಾ ಬೇರೆ ಸಂದರ್ಭಗಳಲ್ಲಿ ಆರೋಗ್ಯದಲ್ಲಿ ತೊಂದರೆ ಸಣ್ಣ ಪುಟ್ಟ ಕಾರ್ಯಗಳಾದಾಗ ಕನಿಷ್ಠ ಔಷಧಿಗಳು ಶಾಲೆಯಲ್ಲಿ ಪ್ರಥಮಗೊಳಿಸಬೇಕು ಅಂತಕ್ಕಂಥದ್ದು ಅದನ್ನಾಗಲೇ ಪಾಲನೆ ಮಾಡಿದ್ದಾರೆ. ಇಲ್ಲಿ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಪೊಲೀಸ್ ದೂರವಾಣಿ, ವಿಶೇಷ ದೂರವಾಣಿ, ಮುಖ್ಯ ಶಿಕ್ಷಕರಿಗೆ ಬಳಗದಲ್ಲಿ ಅವು ಪ್ರದರ್ಶನ ಆಗ್ತದೆ. ಏಕೆಂದರೆ ಎಲ್ಲರೂ ಅವಶ್ಯವಿದ್ದಾಗ ತುರ್ತು ಸಂದರ್ಭಗಳಲ್ಲಿ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪಾಲನೆ ಮಾಡಬೇಕು, ಅದನ್ನಾಗಲೇ ಮಾಡಿದ್ದಾರೆ. ಅದಲ್ಲದೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತಾಧಿಕಾರಿಗಳು DDPಯಿಂದ ಅವರು ಮುಖ್ಯ ಶಿಕ್ಷಕರಾಗಿಲ್ಲ ಎಲ್ಲ ದೂರವಾಣಿ ಸಂಖ್ಯೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ, ಅದನ್ನಾಗಲೇ ನಿರ್ವಹಣೆ ಮಾಡಿದ್ದಾರೆ. ವಿಶೇಷ ಅಗತ್ಯಗಳ ಮಕ್ಕಳಲ್ಲಿ ಸಂಯೋಜಿಸಲು ಸಂವೇದನಾಶೀಲ ಜಾಗೃತಿ ಕಾರ್ಯಕ್ರಮ ವಿಶೇಷ ಮಕ್ಕಳಿದ್ದಾರೆ, ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಕನಿಷ್ಠ ಒಬ್ಬ ಶಿಕ್ಷಕರು ಮತ್ತು ಕೌನ್ಸಿಲಿಂಗ್ ಮಕ್ಕಳಂದ್ರೆ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ಏನಾದರೂ ಮಾನಸಿಕವಾಗಿ ವ್ಯತ್ಯಾಸ ಆ ರೀತಿ ಇಲಾಖೆಯ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಒಬ್ಬ ಶಿಕ್ಷಕರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲೆಯಲ್ಲಿ ಉತ್ತಮ ಕೊಡುಗೆಗಳನ್ನು ಇದಲ್ಲದೆ ಬೇರೆ ಬೇರೆ ಇಲಾಖಾ ನಿಯಮದಲ್ಲಿ ಕೆಲವು ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾರೆ. ಇನ್ನು ಬೇರೆ ಬೇರೆ ಏನು ಚಟುವಟಿಕೆಗಳನ್ನು ಶಾಲೆ ನಿರ್ವಹಿಸುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗ, ಧ್ಯಾನ, ನೈತಿಕ ಚಟುವಟಿಕೆಗಳು, ಸಾಮಾನ್ಯ ಜ್ಞಾನಗಳ ಚಟುವಟಿಕೆಗಳು, ಗಣಿತ ಚಟುವಟಿಕೆ, ಸರಳ ಚಟುವಟಿಕೆಗಳು, ಆಮೇಲೆ ಸಚೇತನ ಚಟುವಟಿಕೆಗಳು, ಇಲಾಖಾ ಚಟುವಟಿಕೆ ಅದನ್ನಾಗಲೇ ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಸರಳ ಪ್ರಯೋಗಗಳು, ಸರಳ ಮಾದರಿ ತಯಾರಿಕೆಗಳು, ವಿಜ್ಞಾನ ದಿನಾಚರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆಮೇಲೆ ಇತಿಹಾಸ ಚರಿತ್ರೆಗೆ ಸಂಬಂಧಪಟ್ಟಂತೆ ಸ್ಥಳ ಗುರುತಿಸುವಿಕೆ, ಪ್ರವಾಸ ಚಟುವಟಿಕೆಗಳನ್ನು, ಕ್ಷೇತ್ರ ಭೇಟಿಗಳನ್ನು, ಆಮೇಲೆ ಮಕ್ಕಳ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಶಾಲೆಯಲ್ಲಿ ನೀಡಲಾಗ್ತಾರೆ ಅಂತ ಪೋಷಕರು ಹೇಳಿದ್ದಾರೆ, ಮಕ್ಕಳು ಸಹ ಹೇಳಿದ್ದಾರೆ. ಇಷ್ಟು 134 ಅಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದಲ್ಲದೆ ನಾವು ಕೆಲವು ಅಭಿಪ್ರಾಯಗಳನ್ನು ಮನೆ ಭೇಟಿಯಲ್ಲಿ, ಆಮೇಲೆ ಮಕ್ಕಳನ್ನು ಪ್ರತ್ಯೇಕವಾಗಿ ನಾವು ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಮನೆ ಭೇಟಿಯಲ್ಲೂ ಸಹ ಹೇಳಿದರು, ಇನ್ನು ನಮಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬರಬೇಕಾದರೆ ಕಂಪ್ಯೂಟರ್ ಕಲಿಕೆ ಆಗಬೇಕು, ಇಲ್ಲಿ ಶಾಲೆಯಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಆಗಬೇಕು, ಸ್ಮಾರ್ಟ್ ವ್ಯವಸ್ಥೆಗಳು, ಸ್ಮಾರ್ಟ್ ಟಿವಿಗಳಾಗಲಿ, ಪ್ರೊಜೆಕ್ಟರ್ಗಳಾಗಲಿ, ಸ್ಮಾರ್ಟ್ ಬೋರ್ಡ್ಗಳನ್ನು ಅಗತ್ಯ ಇದೆ ಅಂತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆಮೇಲೆ LKG UKG ತರಗತಿಗಳು ಪ್ರಾರಂಭ ಆಗಬೇಕು, ಇದರಿಂದ ಇಲ್ಲಿ ಹತ್ತಿರದಲ್ಲಿ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದೇ ರೀತಿ ಮಕ್ಕಳ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ವಿ. ಮಕ್ಕಳು ಸಹ ಬಹಳ ದೂರದಿಂದ ನಾವು ಬರ್ತಾ ಇದ್ದೇವೆ, ನಮಗೆ ವಾಹನದ ವ್ಯವಸ್ಥೆ ಸರ್ಕಾರ ಒದಗಿಸಬೇಕು. ಅದೇ ರೀತಿ ಸರ್ಕಾರ ಈ ಹಿಂದೆ ಸೈಕಲನ್ನು ಕೊಡ್ತಾ ಇದ್ದಂತೆ ಆ ಸೈಕಲನ್ನು ನಮಗೂ ಸಹ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕು, ನಾವು ದೂರದಿಂದ ಬರ್ತಾ ಇದ್ದೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ಮಕ್ಕಳು ಸಹ ಹೇಳಿದ್ದಾರೆ. ಹೀಗೆ ಅನೇಕ ಅಭಿಪ್ರಾಯಗಳನ್ನು ಸಹ ವರದಿಯ ಮೂಲಕ ನಾವು ಸರ್ಕಾರಕ್ಕೆ ವರದಿಯ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಈ ಎಲ್ಲ ಅಂಶಗಳು ಸಹ ನಾವು ಆಗಲೇ
ಇವರ ಅಭಿಪ್ರಾಯವನ್ನು ಪಡೆದು ಆ ಎಲ್ಲ ಅಭಿಪ್ರಾಯಗಳು ಏನೇನಿದೆ ಅಂತ ಸಭೆಗಳನ್ನು ನಡೆಸಿದ್ದೇವೆ. ಇದರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಉತ್ತಮ ಅಂಶಗಳಿದೆ. ಕೆಲವು ಇದೆ. ಅವುಗಳನ್ನು ಮುಂದಿನ ದಿನಗಳಲ್ಲಿ ನಿವಾರಿಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ನನಗೆ ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಆಗೋದ್ರಿಂದ ಸಿಗ್ತದೆ ಅಂತ ತಿಳಿಸ್ತಾ ಹಾಗೇನಾದ್ರು ನಾವು ನಮಗೆ ಬಾಧೆ ಏನಾದರೂ ಅನಿಸಿಕೊಂಡಿದ್ದರೆ ತಾವು ಸಭೆಯನ್ನು ಕೆಲಸ ಮಾಡಿದರೆ ತಿಳಿಸಿದರೆ ಮತ್ತು ಮೂಲಕ ಎಲ್ಲ ಅಂಶಗಳು ಸರ್ಕಾರ ಧನ್ಯವಾದ. ವರದಿಯನ್ನ ಸಮಗ್ರವಾಗಿ ದೇವೇಂದ್ರ ಅವರಿಗೆ ಧನ್ಯವಾದಗಳು. ಈಗ ಈ ವರದಿಯ ಮೇಲಿನ ಚರ್ಚೆ ಇದೆ. ಏನಾದರೂ ಚರ್ಚೆ ಇದ್ದರೆ ಪೋಷಕರು ಏನಾದರೂ ಚರ್ಚೆ ಇದೆ, ಚರ್ಚೆಗೆ ಅವಕಾಶ ಇದೆ. ಯಾರಾದರೂ ಏನಾದರೂ ಅಭಿಪ್ರಾಯ ಚರ್ಚೆ ಏನಾದರೂ ಹೇಳಿ. ಏನಾದರೂ ವಿಚಾರಗಳಿದ್ರೆ ಶಾಲೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ. ಮಕ್ಕಳಿಗೆ ಮಾಡಿಸ್ತಾರೆ ಅಂತ ಮಾಡ್ತಾರೆ ಮತ್ತೆ ಏನಾಗಿದೆ ಅಂದ್ರೆ ಇಲ್ಲಿ ಮುನ್ಸಿಪಾಲಿಟಿ ಆಗಲಿಲ್ಲ ಹಂಗಾಗಿ ಅದು ಕ್ಲೀನ್ ಮಾಡೋದು ಸಮಸ್ಯೆ ಆಗ್ತಾ ಇದೆ. ಹಾಗೆ ಬಿಡೋದು ಕಷ್ಟ ಇದೆ ಕ್ಲೀನ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಶಾಲೆ ಇಲ್ಲ, ಆದರೆ ಎಲ್ಲ ಶಾಲೆ ಸಮಸ್ಯೆ ಎಲ್ಲ ಕಡೆ ಕೊಡುವಂತೆ ಪ್ರಶ್ನೆ ಇದೆ. ಹಾಗಾಗಿ ಇದನ್ನು ಸೇರಿಸಿ ಕಳಿಸ್ತೀನಿ ಎಲ್ಲ ಶಾಲೆ ಸಮಸ್ಯೆ ಬೇರೆ ವಿಷಯ ಈಗ ಏನು ವರದಿ ಮಾಡಿದ್ರೆ ಈಗ ಹೇಳಿದ್ರೆ ನಮ್ದು ಇಷ್ಟೇ ಕೆಲಸ ನಿಮ್ಮ ಮುಂದೆ ಇರೋದಷ್ಟೇ. ಅದರಲ್ಲಿ ಸರಿ ಇದೆ ತಪ್ಪಿದೆ ಅಂತ ಹೇಳಿ ನಾವು ಶಾಲೆ ಹಾಗಾಗಿ ನಾವೆಲ್ಲ ಸರಿ ಇದೆ ಅಂತ ಹೇಳಿ ಹಾಗೆ ನಾವು ಬರೆಯಕ್ಕಾಗಲ್ಲ. ನಾವು ಎಲ್ಲರ ಮುಂದೆ ಇದ್ದೇವೆ ಚರ್ಚೆ ಅದೇ ಸಬ್ಜೆಕ್ಟಿಗೆ 10% ಹಣ ಇಟ್ಕೊಂಡ್ಬಂತ ಹೇಳಿದ್ರೆ ಈಗ ಶಾಲಾ ಅಂತ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಯೋಜನೆ ಮಾಡಬೇಕು ಒಂದು ದೃಷ್ಟಿ ಇಲ್ಲ.
ಮತ್ತಿನ್ನ ವಿಷಯ ಏನಾದ್ರೆ ಮುಂದಿನ ಕಾರ್ಯಕ್ರಮ ಹೋಗ್ಬೋದು. ಜನರಿದ್ಯಾ ಏನಿಲ್ಲಲ್ಲ. ಹಾ. ಎಲ್ಲರಿಗೂ ಧನ್ಯವಾದಗಳು. ಅದನ್ನ ಮೊನ್ನೆ ಸರ್ ಬಂದಾಗ ಹೇಳಿದ್ರು, ಅದು ತೀರ್ಥಹಳ್ಳಿ ಕರಾಟೆ ಕ್ಲಾಸಸ್ ಎಲ್ಲ ನಡೆಸ್ತಾ ಇರೋದು. ಅಲ್ಲಿ ಒಂದು ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ಒಂದ್ಸರಿ ಮಾತಾಡ್ಸ್ತೀನಿ. ಹೈಸ್ಕೂಲಿಗೆ ಅನುದಾನ ಬಂದವ್ರನ್ನ ಇಲ್ಲಿ ಬೇಕಾದ್ರೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಈಗ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಂದ ಅಭಿಪ್ರಾಯ. ವೇದಿಕೆ ಮೇಲಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನನಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಹಾಗೆ ಈ ಸಭೆಗೆ ಭಾಗವಹಿಸಿರುವ ಎಲ್ಲ ಪೋಷಕರು, ಮುಖ್ಯ ಶಿಕ್ಷಕರೇ, ಶಾಲೆಯ ಸಹಶಿಕ್ಷಕರೇ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಒಂದು ಉತ್ತಮವಾಗಿರುವಂತಹ ಅಭಿಪ್ರಾಯ. ಅಂದರೆ ಶಾಲೆಗಳಿಗೆ ಬರುವಂತಹ ಅನುದಾನಗಳು, ಸರ್ಕಾರದಿಂದ ಬರುವಂತಹ ಅನುದಾನಗಳು ಮತ್ತು ಅನುದಾನಗಳನ್ನು ಹೇಗೆ ಖರ್ಚು ವಹಿಸಿದ್ದಾರೆ, ಆ ಅನುದಾನಗಳ ಲೆಕ್ಕಪತ್ರವನ್ನು ಹೇಗಿಟ್ಟಿದ್ದಾರೆ, ಶಾಲೆಗೆ ಯಾವ ರೀತಿಯ ಶಾಲೆಯಲ್ಲಿ ಏನು ಕೊರತೆ ಇದೆ, ಯಾವ ಭೌತಿಕ ಸೌಲಭ್ಯಗಳ ಕೊರತೆ ಇದೆ, ಭೌತಿಕ ಸೌಲಭ್ಯದ ಲಭ್ಯತೆಯ ಉಪಯೋಗ ಹೇಗೆ ಮಾಡ್ತಿದ್ದಾರೆ ಎನ್ನುವುದರ ಕುರಿತಾಗಿ ಒಂದು ಆಮೂಲಾಗ್ರ ತಪಾಸಣೆ ಅಂತ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಒಂದು ತಪಾಸಣೆ ಮಾಡ್ತಾರೆ. ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾರೆ, ಮಕ್ಕಳ ಅಭಿಪ್ರಾಯವನ್ನು ಕೇಳ್ತಾರೆ. ನನ್ನ ದೃಷ್ಟದಲ್ಲಿ ಈಗಾಗಲೇ ತುಂಬ ಶಾಲೆ ಇಲ್ಲಿ ಜಂಗಪುರ ಗ್ರಾಮ ಪಂಚಾಯತ್ ಜಂಗಪುರ ಆಗಿದೆ, ಈ ಶಾಲೆ ಈಗ ಆಗ್ತದೆ. ಅಷ್ಟು ಕೂಡುದಿಗಳಿಗೆ ಒಂದು ಉತ್ತಮವಾಗಿರುವಂತಹ ಕಾರ್ಯಕ್ರಮ. ತಾಲೂಕು ಪಂಚಾಯತ್ ಅನುದಾನಗಳ ಖರ್ಚನ್ನು ಹೇಗೆ ಮಾಡಿದ್ದಾರೆ, ಮತ್ತೆ ಅನುದಾನಗಳ ಬಳಕೆ ಸಮರ್ಪಕವಾಗಿ ಆಗ್ತಾ ಇದೆಯಾ, ಅಪವ್ಯಯ ಆಗ್ತಾ ಇದೆಯಾ ಅನ್ನೋದು ಕುರಿತಾಗಿ ಸಮಗ್ರವಾಗಿರುವಂತಹ ಪರಿಶೀಲನೆ. ಈ ಕಾರ್ಯಕ್ರಮದಲ್ಲಿ ಒಂದು ಏನು ಹೇಳ್ತೀರಪ್ಪ ಅಂತ, ನನಗೆ ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ನನ್ನ ಕೃಷ್ಣನ ಒಂದು ಹೆಮ್ಮೆಯ ಶಾಲೆ. ನನ್ನ ಇಡೀ ಕೃಷ್ಣನೇ ತುಂಬ ಗೌರವ ತಂದುಕೊಡುವಂಥ, ನಮಗೆ ಗೌರವ ತಂದುಕೊಡುವಂಥ ಅತ್ಯುತ್ತಮವಾಗಿರುವಂಥ ಶಾಲೆ ಕಲಿಕೆ ಆಗಿರ್ಬೋದು ಅಥವಾ ಸಹಪಾಠ್ಯ ಚಟುವಟಿಕೆಗಳಾಗಿರ್ಬೋದು, ಎಲ್ಲದರಲ್ಲೂ ಸಹ ತನ್ನದೇ ಆಗಿರುವಂತಹ ಹೆಜ್ಜೆ ಗುರುತನ್ನು ಬಿಟ್ಟಿರುವಂಥ ಶಾಲೆ ಸೀತಾಪುರ ಶಾಲೆ. ಒಂದು ಒಳ್ಳೆಯ ತುಂಬ ಕ್ರಿಯಾಶೀಲವಾಗಿರುವಂತಹ ಅವರಿಗೆ ಪೂರಕವಾಗಿ ಸಹಾಯಕವಾಗಿ ಬೆನ್ನೆಲುಬಾಗಿ ನಿಂತಿರುವಂತಹ ಸಹಶಿಕ್ಷಕರ ಜೊತೆಗೆ ಈ ಬರೀ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಮಾತ್ರ ಇದ್ರೆ ಒಂದು ಶಾಲೆ ತುಂಬ ಉತ್ತಮ ಶಾಲೆಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪೂರ್ಣ ಬೆಂಬಲ ಯಾರು ಅಂದರೆ STMC ಅಂತ ಒಂದು ಒಳ್ಳೆ STMC ತಂಡ ನಿಮ್ಮಲ್ಲಿದೆ, ಅದು ತುಂಬ ಖುಷಿ ಪಡ್ತಿದೆ. STMC ಅವರ ಸಹಕಾರ, ನಿಮ್ಮ ಸಹಕಾರ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿ ಶಾಲೆ ಇಟ್ಕೊಂಡು ಪೋಷಕರ ಬೆಂಬಲ ಬೇಕು. ಶಿಕ್ಷಕರ ಪ್ರಯತ್ನದಿಂದ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರಲ್ಲಿ ಉತ್ಸಾಹ ಇದ್ದಾಗ ಅದಕ್ಕೆ ಪೂರಕವಾಗಿ ಏನು ಇದ್ದರೆ ಆ ಒಂದು ಶಾಲೆ ಉತ್ತಮ ಶಾಲೆ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪೋಷಕರ ಕ್ರಿಯಾಶೀಲತೆ ಇದ್ದೂ ಸಹ STMC ಅವರು ಸಹಕಾರ ಕೊಡಲಿಲ್ಲ ಅದು ಒಂದು ಮುಖ ಏಕಮುಖ ಆಗುತ್ತೆ. ಆಗ ಶಿಕ್ಷಕರಲ್ಲಿ ಸಂಪನ್ಮೂಲ ಇದ್ದರೂ ಸಹ ಬಳಕೆ ಮಾಡ್ಕೊಳ್ಳದಿರುವಂತಹ ಒಂದು ಪೋಷಕರಿದ್ದಾಗ ಅಥವಾ STMC ಇದ್ದಾಗ ಅವರ ಸಂಪನ್ಮೂಲದ
ಏನು ಅಪವ್ಯಯ ಅಲ್ಲೇ ಆಗಲ್ಲ. ಶಿಕ್ಷಕರು ತಮ್ಮನ್ನು ನಾವು ಹೆಚ್ಚಾಗಿ ತಿಳಿಸ್ಕೊಳಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಎಸ್ ಒಂದು ಅಧ್ಯಾಯ ಮಾಡೋದು ಇದ್ಯಾಕೆ ಮಾಡೋದು ಏನಾಗುತ್ತೆ, ಅವರ ಒಂದು ಕ್ರಿಯಾಶೀಲತೆ ಮುಂದುವರಿಯೋಕ್ಕಾಗಲ್ಲ. ಬಟ್ ಇಲ್ಲಿ ಹಾಗಿಲ್ಲ, ಅವರ ಕ್ರಿಯಾಶೀಲತೆಗೆ ಪೂರಕವಾಗಿ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಇದ್ದಿದ್ದರಿಂದನೇ ಈ ಶಾಲೆಯಿಂದ ರಾಷ್ಟ್ರಮಟ್ಟಕ್ಕೆ ಆ ಒಂದು ವಿಚಾರಕ್ಕೆ ತುಂಬ ಮತ್ತೆ ಉತ್ತಮವಾಗಿರುವ ಶಾಲೆ, ಪಾಠದಲ್ಲೇ ಆಗಲಿ ಆಟದಲ್ಲೇ ಆಗಲಿ ಯಾವುದರಲ್ಲೂ ಸಹ ರಾಜಿ ಮಾಡಿಕೊಳ್ಳದಿರುವಂತಹ ಗುಣಮಟ್ಟದ ಶಿಕ್ಷಣದ ಕಡೆಗೆ ಕೊಡ್ತಿರುವಂತಹ, ಹಾಗೆ ಗುಣಮಟ್ಟದ ವ್ಯಕ್ತಿಗಳನ್ನ ನಾವು ಸಮಾಜಕ್ಕೆ ನೀಡಬೇಕು ಅನ್ನುವಂತಹ ಆಶಯವನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಕರ್ತವ್ಯನ ನಿರ್ವಹಿಸ್ತಿದ್ದಾರೆ. ಎಲ್ಲ ಶಿಕ್ಷಕರು ಕೂಡ ಯಾವುದೇ ವಿಷಯದಲ್ಲಿ ರಾಜಿ ಇಲ್ಲ. ಮತ್ತೆ ಪ್ರತಿ ಶಿಕ್ಷಕರು ಸಹ ಸಂಪನ್ಮೂಲ ಬೆಂಬಲಿರ್ತಾರೆ. ಅದೊಂದು ಖುಷಿ ಅಂತಂದ್ರೆ ಈ ಶಾಲೆ ಅಧ್ಯಕ್ಷರೇ ಬರುವಂತ ಶಿಕ್ಷಕರೆಲ್ಲರೂ ಸಂಪನ್ಮೂಲ ಬೆಂಬಲೇ ಇಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾರೆ. ಅದು ತುಂಬ ಖುಷಿ ಕೊಡುವಂತಹ ವಿಷಯ. ಇನ್ನು ಶಾಲೆ ಬಗ್ಗೆ ಹೇಳ್ಕೊಳ್ಳುವಂತಹ ಯಾವುದೇ ಒಂದು ಬೇರೆ ವಿಚಾರಗಳಿಲ್ಲ. ಚೆನ್ನಾಗಿ ನೆಟ್ಕೊಂಡು ಹೋಗ್ತಿದೆ. ನಿಮ್ಮೆಲ್ಲರೂ ಸಹಕಾರ ಹೀಗೆ ಇದೆ. ಇನ್ನೂ ಉತ್ತಮವಾಗಿರುವಂತಹ ಕೆಲಸ ಕಾರ್ಯಗಳು, ಉತ್ತಮವಾಗಿರುವಂತಹ ಸಾಧನೆ, ಈಗಾಗಲೇ ಒಳ್ಳೆ ಸಾಧನೆ ಆಗಿದೆ. ಸಾಧನೆ ಈ ಶಾಲೆಯ ವತಿಯಿಂದ ಆಗಿ ಇದೆಲ್ಲರೂ ಸಹಕಾರ ಮುಂದೆ ಸಹ ಹೇಗೆ ಮುಂದುವರೆದು ಎಲ್ಲರೂ ಮಾತಾಡ್ತಾರೆ. ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಂದ ಅಭಿಪ್ರಾಯಗಳು. ಸದಸ್ಯರ ಪರವಾಗಿ ಯಾರು ಒಂದು ಶಾಲೆ ಶಿಕ್ಷಣ ಶಾಲೆಯಲ್ಲಿ ಉತ್ತಮವಾಗಿ ದೊರಕಬೇಕಾದ್ರೆ ಯಾವೆಲ್ಲ ಅಂಶಗಳು ಅದಕ್ಕೆ ಪೂರಕವಾಗಿರಬೇಕು ಅನ್ನುವಂಥ ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ಮಂಡಿಸಿದ್ರು. ಪಾಯಿಂಟ್ಸ್ಗಳನ್ನು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಪಡೆಯಬೇಕಾದ್ರೆ ಏನೆಲ್ಲ ಪೂರಕವಾದ ಅಂಶಗಳು ಬೇಕು ಅಂತ. ಶಿಕ್ಷಣ ಪಡೆದ್ರೆ ಮಾತ್ರ ಸಾಕಾಗಲ್ಲ, ಅದರ ಗುಣಮಟ್ಟದ ಶಿಕ್ಷಣ ಪಡೆಯಬೇಕು. ಸುಮಾರು ವಿಚಾರಗಳು ನಮ್ಮ ಗೌರವದಲ್ಲೂ ಇರಲಿಲ್ಲ. ಸೊ ಇಲ್ಲೇನು ಸರಿ ತಪ್ಪು ಅಂತ ಏನು ಹಾಕಿದ್ದಾರೆ ಅವ್ರನ್ನೇ ಅವ್ರು ಮಾತಾಡ್ತಿದ್ದಲ್ಲ. ಏನಾದರೂ ನಿಮಗೆ ಅಲ್ಲ ಅಂತ ಅನಿಸಿದಲ್ಲಿ ಮುಕ್ತವಾದಂಥ ಅಭಿಪ್ರಾಯಗಳನ್ನು ಹೇಳಬಹುದು. ನಾವು ಮುಕ್ತವಾಗಿ ಇಂಥ ವ್ಯವಸ್ಥೆ ಇಲ್ಲ ಸರ್, ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ನಮಗೆ ಇಂಥದ್ದು ಕಂಡು ಬಂದಿಲ್ಲ, ಅದು ಎಲ್ಲಿಗೆ ಖಂಡಿತ ಅವಕಾಶ ಇದೆ. ಸೊ ಸಾಕಷ್ಟು ಸದುಪಯೋಗ ಮಾಡಿದ್ದಾರೆ. ಅಂದರೆ ಇದರ ಉದ್ದೇಶ ಇಷ್ಟೇ, ಈ ದೇಶದ ಭವಿಷ್ಯ ಯಾರಿಗೂ ಇಲ್ಲ. ಈ ದೇಶದ ಭವಿಷ್ಯವನ್ನು ಬದಲಿಸುವ ಶಕ್ತಿ ಏನಾಗುತ್ತೆ ಅದು ಶಿಕ್ಷಣಕ್ಕೆ ಮಾತ್ರ. ನಾವು ತಿಂಗಳು 2,000 ರೂಪಾಯಿ ಬೋನಸ್ ಇರ್ಬೋದು, 25 ಅಕ್ಕಿ ಇರ್ಬೋದು, 40 ಸಕ್ಕರೆಯಿಂದ ಖಂಡಿತ ದೇಶದ ಭವಿಷ್ಯ ಬದಲಾವಣೆ ಆಗೋದಿಲ್ಲ. ದೇಶದ ಭವಿಷ್ಯ ಬದಲಿಸುವ ಶಕ್ತಿ ಏನಾಗುತ್ತೆ ಅದು ಶಿಕ್ಷಣಕ್ಕೆ ಮಾತ್ರ. ಮಾತಾಡಿರೋದು ಶಿಕ್ಷಣಕ್ಕೆ ಸಮಯ ಕೊಡಿ, ಶಿಕ್ಷಣ ನಿಮ್ಮ ಸಮಯವನ್ನು ಬದಲಿಸುತ್ತದೆ. ನಾವು ನಮ್ಮ ಸಮಯದ ಕೊರತೆ ನಾವು ಹೆಚ್ಚು ಒತ್ತು ಕೊಡೋಕ್ಕಾಗ್ತದೆ. ರೀಸನ್ ಇರ್ತೀವಿ ಅದಲ್ಲ, ಶಿಕ್ಷಣಕ್ಕೆ ನಾವು ಸಮಯ ಕೊಡಬೇಕು. ನಮ್ಮ ಸಮಯವನ್ನೇ ನಮ್ಮ ಭವಿಷ್ಯವನ್ನೇ ಶಿಕ್ಷಣ ಬದಲಿಸಬಲ್ಲದು. ಆ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದರೆ ಅವರ ಭವಿಷ್ಯವನ್ನು ಅವರೇ ನಿರ್ಮಾಣ ಮಾಡ್ತಾರೆ, ಅವರ ಭವಿಷ್ಯ ಅವರೇ ಕಟ್ಕೊಳ್ತಾರೆ. ಗುಣಮಟ್ಟದ ಶಿಕ್ಷಣ ಬೇಕು. ಆ ನಿಟ್ಟಿನಲ್ಲಿ ಪೂರಕವಾದಂಥ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಅಷ್ಟೇ ನಮ್ಮ ಶಾಲೆ ಬೆಳೆಗಳು ಅವರ ಎರಡನೆಯ ಶಾಲೆ ಅಂತ ಏನು ಗೌರವ ತಂದುಕೊಡುವಂಥ ಶಾಲೆ ಅಂತ. ಅಷ್ಟೇ ಅವರಿಗೆ ಕ್ಲಸ್ಟರಿ ಮಾತ್ರ ಅಲ್ಲ, ನಮ್ಮ ಶಾಲೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ಹೆಮ್ಮೆಯ ಶಾಲೆ. ನನಗೆ ತುಂಬ ಖುಷಿ ಇದೆ. ನಮ್ಮ ಜಿಲ್ಲೆಗೆ ಹೆಸರು ತಂದಿರುವಂಥ ಶಾಲೆ ಹಿರಿಯರಿರ್ಬೋದು, ಶೈಕ್ಷಣಿಕ ವಿಚಾರದಲ್ಲಿರ್ಬೋದು, ಮತ್ತೆ ಅತ್ಯುತ್ತಮ ಶಿಕ್ಷಕವಾಗಿ ಬಂದಿದೆ. ಅದರ ಸದ್ಬಳಕೆಯನ್ನು ನಾವು ಮಾಡಿಕೊಂಡಲ್ಲಿ ಉತ್ತರ ಶಿಕ್ಷಣ ಪಡೆಯುವುದು ಸಾಕಷ್ಟು ಸಮಯ ಇದೆ. ಅವಕಾಶ
ಅವಕಾಶ ಇದೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಎಸ್ಡಿಎಂಸಿ ಸದಸ್ಯರ ಪರವಾಗಿ ಅಭಿಪ್ರಾಯ ಹಂಚಿಕೊಂಡಂತ ಶ್ರೀ ಪ್ರತಿಭಟನೆ ಅವರಿಗೆ ಧನ್ಯವಾದಗಳು. ಈಗ ಉಪಾಧ್ಯಕ್ಷರು ಏನನ್ಸುತ್ತೆ ಹೇಳಿ, ಅಭಿಪ್ರಾಯ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಹೇಳಿ, ತೊಂದರೆ ಇಲ್ಲ. ಹೇಳಿಲ್ಲ ಅಂದ್ರೆ ಮಾತಾಡ್ತಾರೆ, ತೊಂದರೆ ಇಲ್ಲ. ತುಂಬ ನನಗೂ ಖುಷಿ ಆಗುತ್ತೆ. ಬೇರೆಯವರೆಲ್ಲ ನಮಗೆ ಸರ್ ಮನೆಯಲ್ಲಿ ಅವಾಗ ತೊಂದರೆ ಏನಿಲ್ಲ, ಅದು ಬೇಕಾದ ವಸ್ತು ಒಂದಿನ ಲಕ್ಷ ಬೇಕು ಅವಾಗ ತುಂಬ ಖುಷಿ ಕೊಟ್ಟರು. ನಾವು ಏನೇ ಬೇಕು ಅಂತಲೇ ಹೇಳಿದೆ. ಅಧಿಕಾರಿಗಳನ್ನು ಹಂಚಿಕೊಂಡಂತ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಇವತ್ತು ಸಾಮಾಜಿಕ ಏನೇ ಪೋಷಕರು ಅಥವಾ ಸಂಘ ಅದು ಭಾಳ ನೀಟಾಗಿ ನಮಗೆ ಭಾಳ ಮತ್ತೆ ಕ್ರೀಡಾ ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಶ್ರೀಮಂತ ಮತ್ತೆ ಮಕ್ಕಳಿಗೂ ಹೇಳ್ಬೋದು ಬೇಸ ಅದು ಹೇಳ್ತೀನಿ ಎಲ್ಲ ಕೆಲಸ ಬಂದಿದೆ ನಮ್ಮ ಗ್ರಾಮ ಪಂಚಾಯತಿ ಮಾನಸಾಲ ಅವರಾಗಿದೆ ಭಾಳ ಆಸ್ಪತ್ರೆ ಮಾಡ್ತಾರೆ ಸ್ಕೂಲ್ ಅಂದರೆ ಭಾಳ ಉತ್ತಮವಾಗಿ ಹೌದು ತುಂಬ ಪ್ರಾಮುಖ್ಯತೆ ಯಾಕೆ ಮತ್ತೆ ನಮ್ಮ ಶಾಲೆ ಯಾವುದೂ ಕಡಿಮೆ ಇಲ್ಲ. ಓಡಿಸೋದ್ರಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ. ನಮ್ಮ ತಾಲೂಕಿನ ಲಾಸ್ಟ್ ಇದೆ ಸರ್ ಇದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ. ಮತ್ತೆ ಶಿಕ್ಷಣ ಯಾವ್ದು ಗಮನಿತ ಫೀಸಿನ ಕೇಳಿದ್ರೆ ನಮ್ಮ ಶಾಲೆ ಬಿಟ್ಟು ಯಾವುದೂ ಅನ್ಸೋದು ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲಲ್ಲಿ ಆನ್ಸರ್ ಕೊಡ್ತಾ ಇರ್ತಾರೆ. ನಮ್ಮ ಇಲ್ಲಿ ಟೀಚರ್ಸ್ ಫಸ್ಟು ಇದಿದೆ ಮತ್ತಷ್ಟು ಕ್ವಾಲಿಟಿ ಎಜುಕೇಶನ್ ಇದರಲ್ಲಿ ಮಾತ್ರ ಸ್ಪೋರ್ಟ್ಸಲ್ಲೇ ಮತ್ತೆ ಇದು ಶಿಕ್ಷಣದಲ್ಲಿ ಯಾವುದು ಬರೋದಿಲ್ಲ ಟೀಚರ್ಸ್ ಅವ್ರ ಟೈಮ್ ಆಗಿದೆ ಟೈಮ್ ಅಂದರೆ 9 ಕಾಲ ಸ್ಟೂಡೆಂಟ್ಸ್ ಫಸ್ಟ್ ಟೀಚರ್ಸ್ ಇರ್ತಾರೆ. ಒಂದು ದಿನ ನಾವು ಇಷ್ಟು ವರ್ಷ ಒಂದು ದಿನ ಕಂಪ್ಲೀಟ್ ಕೇಳಿದ್ದಾರೆ ಫಸ್ಟ್ ಕಾಳಜಿ ಇರಲಿ ಮಕ್ಕಳನ್ನ ಮೂರು ಜನ ಇರ್ತದೆ ಅವರೇ ಆಸ್ಪತ್ರೆಗೆ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಇರೋಂಥ ಮತ್ತೆ ಎಷ್ಟೇ ಮತ್ತು ಪೋಷಕರು ಅವರಿಗೆ ಸಪೋರ್ಟ್ ಕೊಡ್ತಾರೆ. ಅಭಿಪ್ರಾಯಗಳನ್ನು ಹಂಚಿಕೊಂಡಂತ ಈಗ ಇತರ ಇಲಾಖೆ ಸಾಮಾಜಿಕ ಪರಿಶೋಧನಾ ಅಧ್ಯಕ್ಷರು ಹಾಗೂ CHC ಅಧ್ಯಕ್ಷರು ಹಾಗೂ ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲ ಅಧಿಕಾರಿಗಳು ಶಾಲೆಯ ಶಿಕ್ಷಕರು ಹಾಗೂ ಪೋಷಕರ ಈ ಒಂದು ಸಾಮಾಜಿಕ ಪರಿಶೋಧನೆ ಎಲ್ಲ ಇಲಾಖೆಗಳು ನಮ್ಮಲ್ಲಿ ಗ್ರಾಮ ಪಂಚಾಯತ್ ಜಮಾನಕ್ಕಿಂತ ಈಗೂ ಇದೆ. ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಒಳಪಡಿಸ್ತಾರೆ. ಇವಿಷ್ಟೇ ಸರ್ಕಾರದಿಂದ ಅನುದಾನ ಬರುತ್ತೆ. ಈಗ ಅವ್ರು ಬಂದು ಎಷ್ಟು ಮಾಡ್ಬೋದು ಯಾರಿಗೂ ಗೊತ್ತಾಗುತ್ತೆ. ಅದಕ್ಕಾಗಿ ಜನರಿಗೆ ಗೊತ್ತಾಗ್ತದೆ. ಜನರ ಸಹಭಾಗಿತ್ವ ಇರುತ್ತೆ. ಎಲ್ಲ ಜನರ ಸಹಭಾಗಿತ್ವ ಇರೋದು ಯಾವುದೇ
ಅದಕ್ಕೆ ಜಾಗೃತರಾಗ್ತಾರೆ. ಅದರಿಂದ ಎಲ್ಲ ಸಾಮಾಜಿಕ ಹಿತಕೋಶಗಳೇ ಪ್ರತಿಯೊಂದು ಇಲಾಖೆಯಲ್ಲಿ ಈ ಸಮಗ್ರ ಶಿಕ್ಷಣ ಬಗ್ಗೆ ಎಷ್ಟೊಂದು ಮಾಡಿದ್ರು. ಹಾಗೆಯೇ ನಮ್ಮದಕ್ಕೆ ಉದ್ಯೋಗ ಯೋಜನೆ ಪ್ರತಿಯೊಂದು ಅನುದಾನ ಎಷ್ಟು ಬಂದಿದೆ, ಯಾವ ಬಾಬಿಗೆ ಎಷ್ಟು ಇಡಬೇಕಾಗಿತ್ತು, ಎಷ್ಟು ಖರ್ಚು ಮಾಡಿದ್ದಾರೆ, ಯಾವ ರೀತಿ ಖರ್ಚು ಮಾಡಿದ್ದಾರೆ, ಅವರು ಯಾಕೆ ಆಗಿದೆ ಎಲ್ಲರೂ ನಮ್ಮದು ಸಮಾಜ ಅದರಲ್ಲಿ ಸಾಧಕವಾಗಿದೆ. ಅಥವಾ ನಿಯಮ ಮೀರಿ ಖರ್ಚು ಮಾಡಿದ್ರೆ ಅದನ್ನು ವಸೂಲಾತಿ ಮಾಡುವ ಮುಖಾಂತರ ಅಷ್ಟೊಂದು ಸಾಮಾಜಿಕ ಪರಿಶೋಧನೆ ಇದು ಸರ್ಕಾರದ ಅಂಗಸಂಸ್ಥೆ ಇದ್ದರೂ ಇದು ಯಾವುದೇ ಹುದ್ದೆ ಇಲ್ಲದೆ ಯಾವುದೇ ಸಂಸ್ಥೆ ಇದೆ. ಇದರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಅಂತ ಮಾಡಿದ್ದಾರೆ. ಇವೊಬ್ಬರು ಹೆಡ್ ಚೀಫ್ ಅವರು IAS ಗ್ರೇಡ್ ಅಲ್ಲಿಂದ ನನ್ನ ಇರೋದು ಅಲ್ಲಿ ಆಯ್ಕೆ ಮಾಡಿ ಇಲ್ಲಿ ಟ್ರೈನಿಂಗ್ ಕೊಟ್ಟು ಆಯ್ಕೆ ಮಾಡಿ ಮುಂದುವರಿಸಿದ್ದಾರೆ. ಯಾರು ಹೋಗಿ ಸಾಮಾಜಿಕ ಪರಿಶೋಧನೆ ಮಾಡಿಕೊಂಡು ಇವೆಲ್ಲ ಕಂಡ ನಮ್ಮಲ್ಲಿ ಈಗ 6 ಯೋಜನೆ ಇಂಡಿಯಾದ ಬಂದು 18ನೇ ತಾರೀಕು ತನಕ ನಮ್ದೆಲ್ಲರೂ ಪ್ರಕ್ರಿಯೆ ಮಾಡಿ 19 ಜನರಿಗೆ ಮಂಡನೆ ಮಾಡ್ತಾರೆ. ಅದೇ ರೀತಿ ಎಲ್ಲ ಇಲಾಖೆಗಳು ಇದೆ, ಒಳ್ಳೆ ಯೋಜನೆ. ಯಾಕಂದರೆ ಕೆಲವೊಂದಿಷ್ಟು ಏನೋ ಒಂದು ಬೇಕಾಗಿರುತ್ತೆ, ಅದು SDMC ಹೇಳೋಲ್ಲ, ಅದು ಸಾರ್ವಜನಿಕರು ಬಂದರೆ ಅದು ಸರ್ಕಾರ ಅಲ್ಲಿ ಒಂದು ಚರ್ಚೆ ಆಗುತ್ತೆ. ಎಲ್ಲ ಶಾಲೆಗಳು ಹೋಗ್ತಾರೆ, ಎಲ್ಲ ಪಂಚಾಯತ್ಗಳು ಹೋಗ್ತಾರೆ, ಅಲ್ಲಿ ಚರ್ಚೆ ಆಗುತ್ತೆ. ಬೇರೆ ಬೇರೆ ವಿಭಾಗಗಳಲ್ಲಿ ಇಲ್ಲ ಈ ರೀತಿ ಇಲ್ಲ ಅಲ್ಲಿ ಇಂಪ್ಲಿಮೆಂಟೇಷನ್ ಬೇರೆ ಬಜೆಟಲ್ಲಿ ಇಟ್ಟು ಇಂಪ್ಲಿಮೆಂಟೇಷನ್ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಅಭಿವೃದ್ಧಿ ಮಾಡಿದೆ. ಯಾರು ನೀವು ಕಾಂಪೌಂಡ್ ಇಲ್ಲ ಅಂತ ಹೇಳಿ ಹೇಳಿದ್ವಿ. ನಾವು ಆ್ಯಕ್ಚುಲಿ ಕಳೆದ ಮಾಡಿದರೆ ನಾವು ಕಳಿಸಿದ್ವಿ. ಬಟ್ ಏನಾಗಿದೆ ಅಂದರೆ ಈಗ ಉದ್ಯೋಗ ಯೋಜನೆ ಇದಕ್ಕೆ ಈ ವರ್ಷದ ಕೊನೆ ಆಗುತ್ತೆ. ಈಗ VG 4G ಅಂತೇಳಿ ವಿಕಸಿತ ಭಾರತ ಒಂದು ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಯೋಜನೆ ಮಾಡಿ ಕಳಿಸಿದ್ರೆ ಸ್ವಲ್ಪ ಗೊಂದಲದಲ್ಲಿ ಯೋಜನೆ ಚರ್ಚೆಯಲ್ಲಿರೋದ್ರಿಂದ ಏಪ್ರಿಲ್ ಅಂತ ಒಂದು ತೆರೆ ಬೆಳಕೋದಕ್ಕೆ ಅದು ಆದ್ರಿಂದ ಅವ್ರಿಗೆ ಸೇರ್ಪಡೆ ಆಗುತ್ತೆ. ಸೇರ್ಪಡೆ ಆದರೆ ಇದೊಂದು ಮಾಡಿ ಹೋಗ್ತೀನಿ ಅದು ನಾವು ಕಳಿಸ್ತೀವಿ. ಯೋಜನೆ ಮಾಡಿ ಕಳಿಸ್ತೀವಿ. ನಮ್ಮ ಬೇರೆ ಬೇರೆ ಸೇರಿಸಿ ಕಳಿಸ್ತೀವಿ. ನಮ್ಮಲ್ಲಿ ಬರ್ತಕ್ಕಂಥದ್ದು ಸ್ಕೀಮು ನಿಮಗೆ ಸಾಮಾಜಿಕ ಗೊತ್ತಾಗುತ್ತೆ. ಈ ಕೆಲವು ಪಂಚಾಯತಿ ಇದ್ದವರಿಗೆ ಗೊತ್ತಾಗುತ್ತೆ, ಬೈಲಿದ್ದರೆ ಏನು ಗೊತ್ತಾಗಲಿಲ್ಲ. ನಮ್ಮಲ್ಲಿ 15ನೇ ಹಂತ ಇನ್ನು ವರ್ಷಕ್ಕೆ 27 ಲಕ್ಷ ರೂಪಾಯಿ ಬರುತ್ತೆ. ಜನಸಂಖ್ಯೆ ಆಧಾರದಲ್ಲಿ ಬರುತ್ತೆ. ಇದರಲ್ಲಿ 25% ನುಡಿಗೆ ಕಡ್ಡಾಯವಾಗಿ ಖರ್ಚು ಮಾಡಬೇಕು, 5% ಅಂಗಡಿಗಳಿಗೆ ಕಡ್ಡಾಯವಾಗಿ ಖರ್ಚು ಮಾಡಬೇಕು. ಜೊತೆಗೆ ಬೀದಿ ತುಂಬ ಮತ್ತು ನೀರು ಸ್ಥಳ ಅಭಿವೃದ್ಧಿ ಕಟ್ಟಕ್ಕೆ 7% ಇಡಬೇಕು. ಬೇರೆ ಬೇರೆ ಬಾವಿಗೆ ಸ್ವಚ್ಛತೆ ಇರ್ಬೋದು ಅಥವಾ ಕುಡಿಯ ನೀರು ಇರ್ಬೋದು ಇಟ್ಟು ಉಳಿದಿದ್ದು ಜನರ ಸಮುದಾಯವಾಗಿ ಒಂದು ಜನಪ್ರತಿನಿಧಿಗೆ ಕನಿಷ್ಠ ವರ್ಷಕ್ಕೆ 25ರಿಂದ 30 ಸಾವಿರ ರೂಪಾಯಿ ಸಿಗ್ಬೋದು. ಇವೆಲ್ಲ ಹಾಗೆ ಸಿಗ್ಬೋದು ಅಷ್ಟೇ ಬಿಟ್ಟರೆ ಅದ್ರ ಜೊತೆ ನಿಮ್ಮ ಸ್ವಂತ ಸಂಪರ್ಕ ನಾವು ನಿಮ್ಗೆ ಗೊತ್ತಿದೆ. ಈ ಮನೆ ಕಂದಾಯ, ನೀರಿನ ಕಂದಾಯ ನಾವು ಸೇರಿ ಮಾಡ್ತೀವಿ. ಲೈಸೆನ್ಸು ಈಗ ಬೇರೆ ಕಂದಾಯಗಳು ನಾವು ಒಂದು ವಾರ್ಷಿಕ ಒಂದು 5 ಲಕ್ಷ ರೂಪಾಯಿ. ಈ 5 ಲಕ್ಷ ರೂಪಾಯಿಗೂ ನಾವು ಹಾಗೆ ಖರ್ಚು ಮಾಡಬೇಕು ಬರಲ್ಲ. ಅದಕ್ಕೂ ನಾವು ಯೋಜನೆ ಮಾಡ್ತೀವಿ. ಅದರಲ್ಲಿ 25% SC ಖರ್ಚು ಮಾಡಬೇಕು, 5% ಅಭಿವೃದ್ಧಿ ಖರ್ಚು ಮಾಡಬೇಕು, 2% ಕ್ರೀಡಾ ಮಂತ್ರಿ ಅಂತ ಇರಬೇಕು, ಆಮೇಲೆ 24% ಸೆಸ್ ಕಟ್ಟಬೇಕು. ಅದು ಬೇರೆ ಎಲ್ಲದಕ್ಕೂ ನಮ್ಮಲ್ಲಿ ಸಾಮಾಜಿಕ ಪರಿಶೋಧನೆ ಇದೆ. ಜೊತೆಗೆ ಗೌರ್ಮೆಂಟ್ ಆಡಿಟ್ ಅಂತ ಎಲ್ಲದೂ ಮಾಡ್ತೀವಿ. ಏನಂದರೆ ಯಾವುದೇ ಯೋಜನೆ ಸಕ್ಸಸ್ ಆಗುತ್ತೆ ಸಾರ್ವಜನಿಕ ಅಗತ್ಯ. ಪ್ರತಿಯೊಬ್ಬರು ನಂದು ಅಂತ ಯಾರು ಬರ್ತಾರೋ ಅವಾಗ ಆ ಸಂಸ್ಥೆ ಬೆಳೀತಾರೆ ಅಂತ ಹೇಳ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಹಾಗೆ ನಮ್ಮಲ್ಲಿ ಹಿಂದೆ ದಿನ ಕಡತ ಪರಿಶೀಲನೆ ಇದೆ. ಇವತ್ತಿಂದ 15 ಗಂಟೆಗೆ ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ. ಕಾಮಗಾರಿಗಳನ್ನು 19ನೇ ತಾರೀಕು 11 ಗಂಟೆಗೆ ಸಹಾಯಕ ನಿರ್ದೇಶಕರು ಅಕ್ಷರದಾಸೋಹ ತೀರ್ಥಹಳ್ಳಿ ಇವರ ಅಧ್ಯಕ್ಷತೆಯಲ್ಲಿ ನಾವು ಪ್ರಶಾಂತ್ ಆಡಳಿತಾಧಿಕಾರಿಗಳು ಮೆಸ್ಕಾಂ ಸಹಾಯಕ ಆಡಳಿತಾಧಿಕಾರಿಗಳು ತೀರ್ಥಹಳ್ಳಿ ಮೆಸ್ಕಾಂ ಇವರ ಉಪಸ್ಥಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಸಭೆ ಇದೆ. 4 ದಿನ ಬರಬೇಕು. ಬಂದು ಗ್ರಾಮ ಪಂಚಾಯತ್ ಸಹ
ಈಗ ಗೃಹ ಶಾಲೆಗಳ ಮನೆ ಖಾಲಿ ಕೈಯಲ್ಲಿ ಬಂದಿದ್ದು ನಾನು ಶಾಲೆ ಆಯ್ತು ಅಂತ ಹೇಳಿ ನನ್ನ ಶಾಲೆ ಬಗ್ಗೆ ಅನಿಸ್ಬೋದು. ನಾನು ಒಳ್ಳೆ ಶಾಲೆ ಅಂತ ಆಯ್ತು ಅನ್ನೋವಾಗ ಹೈಸ್ಕೂಲ್ ಶಿಕ್ಷಕರ ಒಂದೇ ಮಾತು ಒಳ್ಳೆ ಶಾಲೆ ಶಿವಮೊಗ್ಗದಲ್ಲಿ ಶಾಲೆ ಒಬ್ಬ ಲರ್ನರ್ ಆಗಿ ನನಗೆ ಈ ಶಾಲೆ ಒಳ್ಳೆಯ ಉತ್ತಮವಾದ ಒಳ್ಳೆ ಶಾಲೆ ಮತ್ತು ತಂತ್ರಜ್ಞಾನವನ್ನು ನೀಡಿದೆ. ಹೆಚ್ಚುಗಾರಿಕೆ ಅಂತ ಅನ್ನಿಸ್ಬೋದು, ಆದರೆ ನಾವು ಕಲಿಯೋಣ ಒಳ್ಳೆಯ ಶಿಕ್ಷಕರು, ಒಳ್ಳೆಯ ಸ್ಟಾಫ್, ಅಪಾಯಿಂಟ್ಮೆಂಟ್ ಮೂಮೆಂಟ್ ಆಗಿ ತಗೋಬೇಕು. ಈ ಕಡೆ ಬಂದೆ BO ಸರ್ ಗಣೇಶ್ ಸರ್ ಇದ್ರು, ಒಳ್ಳೆ ಶಾಲೆ ಹೋಗಿದ್ದೀಯ, ಒಳ್ಳೆ ಶಾಲೆ, ಒಳ್ಳೆ ಎಜುಕೇಶನ್. ನೀವು ಕಲಿಬೋದು, ನೀವು ಬೆಳೆಸ್ಬೋದು, ಹೊಸ ಪೀಳಿಗೆ ಸೇರ್ಕೊಳ್ಳಿ ಅಂತ ಹೇಳಿ ತುಂಬ ಖುಷಿಯಿಂದಲೇ ಬಂದೆ. ನನ್ನ ಖುಷಿಗೆ ಎಲ್ಲರೂ ಅತಿ ಆಗಿಲ್ಲ, ಅದೇ ಖುಷಿ ಇದೆ. ಒಳ್ಳೆ ಉತ್ತಮವಾದ ಶಾಲೆಗೆ ನಾನು ಕಲಿತಾನೆ ಇದ್ದೀನಿ. ಒಳ್ಳೆ ಹಿರಿಯ ಶಿಕ್ಷಕರಿದ್ದಾರೆ. ಮುಖ್ಯ ಶಿಕ್ಷಕರಿಗೆ ನಾನು ಒಬ್ಬ ಕಲಿಯೋನಾಗಿ ಏನು ಸರ್ ಅಂತ ಕೇಳಿದ್ರೆ ಡೀಟೇಲಾಗಿ ಕೇಳ್ತಾರೆ. ಆ ಹೊಸಬ್ರು ನನ್ನ ಟೀಚಿಂಗ್ ಅನ್ನೋದು ಏನು ಗೊತ್ತಿಲ್ಲ ಅಕಾಡೆಮಿಕ್ ಆಗಿ. ಸೊ ಅವರು ಏನು ಅಂತ ಕೇಳಿದ್ರೆ ನಮ್ಮ ರೆಸ್ಪಾನ್ಸ್ ಸರಿಗೆ ಡೀಟೇಲಾಗಿ ಹೇಳ್ತಾರೆ. ನೀವು ಕಲಿಯೋರು ಕಲ್ಕಡೆ ಅಂತ ಹೇಳ್ತಾರೆ. ನಮ್ಮ ಟೀಚಿಂಗ್ ಬಂದ ಹಿರಿಯ ಶಿಕ್ಷಕರು ಆಂಜನೇಯ ಅನ್ನೋದು ತುಂಬ ಆ್ಯಕ್ಟಿವ್ ಸರ್. ಅವರು 12 ವರ್ಷ ಹೆಚ್ಚು ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಈಗ ತುಂಬ ಕಲಿಯೋದಿದೆ. ನಾನು ತುಂಬ ಕಲಿತಾ ಇದ್ದೇವೆ. ಉತ್ತಮವಾದ ಶಾಲೆಗೆ ಬಂದೆ ಅನ್ನೋ ಹೇಳಿದೆ, ಹಾಗೆ ಇರುತ್ತೆ. ನಾನು ಏನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ನಾನು ನಾನು ಅವ್ರ ಜೊತೆ ಸೇರ್ಕೊಂಡಿದ್ದೀನಿ ಅಷ್ಟೇ. ಹೊಸದಾಗಿ ಏನಾದರೂ ಮಾಡ್ಬೇಕನ್ನೋ ಆಲೋಚನೆ ಬಂದರೂ ಕೂಡ ಆಗಿದೆ. ಅದು ಉತ್ತಮವಾದ ಶಾಲೆ ಶಾಲಾ ಬಗ್ಗೆ ಅಭಿಪ್ರಾಯ ಹಂಚ್ಕೊಂಡಂತ ಮುಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸಕ್ತರಾಗಿರುವಂಥ ಎಲ್ಲ ಗಣ್ಯರೇ, ಹಾಗೆ ವೃತ್ತಿ ಬಾಂಧವರೇ, ಈಗಾಗಲೇ ಬಹಳಷ್ಟು ಸಮಯ ಆಗ್ಬಿಟ್ಟಿದೆ. ನಾನು ಒಂದೆರಡು ಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಸಾಮಾಜಿಕ ಪರಿಶೋಧನೆ ತಪಾಸಣೆ ಅನ್ನುವಂಥದ್ದು ನಮ್ಮ ಶಾಲೆಯಲ್ಲಿ 2 ದಿನಗಳ ಹಿಂದೆ ಪ್ರಾರಂಭ ಆಯಿತು. ಬಹುಶಃ ನನಗೆ ಈಗಾಗಲೇ 33 ವರ್ಷದ ಸೇವೆಯನ್ನು ನಾನು ಪೂರೈಸಿದ್ದೇನೆ. ಇಂತಹ ಒಂದು ಸಾಮಾಜಿಕ ಪರಿಶೋಧನೆಯ ತಪಾಸಣೆ ಆಗಿರುವಂಥದ್ದು ನನ್ನ ಸೇವಾ ಅವಧಿಯಲ್ಲಿ ಪ್ರಥಮ ಆಯಿತು. ಯಾಕೆಂದ್ರೆ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಇಲಾಖೆಯ ತಪಾಸಣೆ ಆಯಿತು ಅಂದರೆ ಏನಾಗುತ್ತೆ ಅಂದರೆ, ನಮ್ಮ ಇಲಾಖೆಯ ಅಧಿಕಾರಿಗಳು ಬರ್ತಾರೆ, ಏನೇನು ಮಾಡಬೇಕು ಏನೇನು ಮಾಡಿಲ್ಲ ಅನ್ನೋದನ್ನ ಬರೀತಾರೆ, ಒಂದು ರಿಪೋರ್ಟ್ ಅನ್ನು ಕೊಟ್ಬಿಟ್ಟು ಹೋಗುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅನ್ನುವಂಥದ್ದು ಇದು ಬಹಳಷ್ಟು ವಿಭಿನ್ನವಾಗಿರುವಂಥದ್ದು. ಯಾಕಂದ್ರೆ 2 ದಿನಗಳ ಕಾಲ ದೇವೇಂದ್ರ ಸರ್ ನಮ್ಮ ಜೊತೆ, ನಾನು ಅವ್ರ ಜೊತೆಗಿದ್ದೆ. ಅವರು ಏನೆಲ್ಲ ಕೇಳಿದ್ರು ಎಲ್ಲರೂ ಕೂಡ ನಾವು ಏನೆಲ್ಲ ದಾಖಲೆಗಳನ್ನ ಮಾಡಿದೀವಿ ಅದನ್ನೆಲ್ಲದನ್ನು ಕೂಡ ಅವರಿಗೆ ನಾನು ತೋರಿಸ್ತಾ ಬಂದೆ. ಪ್ರತಿಯೊಂದು ಇಂಚಿಂಚಾಗಿ ಕೂಡ ಅದನ್ನ ಏನ್ ಮಾಡ್ತಾ ಹೋದ್ರು, ಅದನ್ನ ನೋಡ್ತಾ ಹೋದ್ರು. ಎಲ್ಲೂ ಕೂಡ ಇಲ್ಲ ನಾನು ಕೇಳಿದ ತಕ್ಷಣ ಅದಕ್ಕೆ ಯಾವುದೂ ಬರ್ಕೊಂಡಿಲ್ಲ. ಯಾಕಂದ್ರೆ ನಾನು ಕೇಳೋದಾಗಿದೆ ಅದನ್ನ ಏನು ಮಾಡಿದೀವಿ ತೋರಿಸಿ ಅನ್ನುವಂಥದ್ದು. ಸೊ ಅಂದ್ರೆ ಇಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಇಲ್ಲಿ ಗಮನಿಸಿದ್ದಾರೆ. ಸೊ ಗಮನಿಸಿ ಅಷ್ಟೇ ಬಿಡ್ಲಿಲ್ಲ, ಜೊತೆಗೆ ನಾವು ಹೇಳಿದ್ದಕ್ಕೂ ಅಥವಾ ನಮ್ಮ ಶಾಲೆ ವ್ಯವಸ್ಥೆ ಬಗ್ಗೆಯೂ ಕೂಡ ಇದೆಯಲ್ಲ, ಅವರು ಪೋಷಕರಿಂದ ತಿಳ್ಕೊಳ್ಳುವಂತ ಒಂದು ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದರು. ಸೊ ಹಾಗಾಗಿ ಅವರು ಮನೆ ಭೇಟಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ರು. ಮನೆಯಲ್ಲಿ ಮಾಹಿತಿ ತಿಳ್ಕೊಳ್ಳೋದು, ಹಾಗೇನೆ ನಮ್ಮ ಶಿಕ್ಷಕರನ್ನೆಲ್ಲ ಒಂದ್ ಕಡೆ ಬಿಟ್ಟು ಒಂದಿಷ್ಟು ಮಕ್ಕಳನ್ನ ಒಂದ್ ಕಡೆ ಸೇರಿಸ್ಬಿಟ್ಟು ಶಾಲೆಗೆ ಸಂಬಂಧಿಸಿದಂತೆ ಬಹಳಷ್ಟು ಮಾಹಿತಿಗಳನ್ನು ಕೂಡ ಅವರು ತಿಳ್ಕೊಂಡ್ರು. ಯಾಕಂದ್ರೆ ಇಲ್ಲಿ ವಾಸ್ತವ ಏನಿದೆ ಅನ್ನುವಂಥದ್ದನ್ನ ಕಂಡುಕೊಳ್ಳಲಿಕ್ಕೆ ಇರುವಂತಹ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಪರಿಶೋಧನೆಯ ವ್ಯವಸ್ಥೆ. ಸೊ ಇಂಥ ಒಂದು ವ್ಯವಸ್ಥೆಗಳು ಇರಬೇಕಾಗ್ತದೆ. ಇದ್ದರೆ ಏನಾಗ್ತದೆ ಅಂದ್ರೆ, ಸೊ ನಮ್ಮಲ್ಲಿ ಏನಾದ್ರೂ ಇಷ್ಟು ನ್ಯೂನ್ಯತೆಗಳಿದ್ದರೆ ಅದರ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗಿರಬಹುದು. ಜೊತೆಗೆ ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ಏನು ಕೊರತೆ ಇದೆ ಅದನ್ನ ಈ ಮೂಲಕ ಇದೆಲ್ಲ ಸರ್ಕಾರದ ಗಮನಕ್ಕೆ ಸೆಳೆಯುವಂಥದ್ದು, ಆ ಮೂಲಕ ನಮಗೆ ಅದು ಸಿಗುವಂತ ಒಂದು ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ.
ಸೊ ಇಂಥ ಒಂದು ತಪಾಸಣೆ ಅಥವಾ ಸಾಮಾಜಿಕ ಪರಿಶೋಧನೆ ಬಹಳ ಸ್ವಾಗತಾರ್ಹವಾದಂತಹ ಒಂದು ಕಾರ್ಯಕ್ರಮ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದು ಆಗ್ಬೇಕಾಗ್ತದೆ. ಯಾಕಂದ್ರೆ 2018 ನಮ್ಮ ಸರ್ ಹೇಳ್ಬೇಕಂದ್ರೆ 2018-19 ಸಾಲಿನಿಂದ ಈ ಶಾಲಾ ವ್ಯವಸ್ಥೆಯಲ್ಲಿ ಅದನ್ನ ಅಳವಡಿಕೆ ಆಗಿದೆ ಅನ್ನೋದು. ಸೊ ಇಂಥ ಒಂದು ತಪಾಸಣೆ ಕೆಲಸಗಳು ಆಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದನ್ನ ಬಹಳ ನಮ್ಮ ದೇವರು ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸೊ ಹಾಗೇನೆ ಆ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಎಲ್ಲರೂ ಹೇಗಲೇ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಉತ್ತಮವಾಗಿ ಸಲಹೆಗಳನ್ನು ಕೂಡ ಅವರು ನೀಡಿರ್ತಾರೆ. ಹಾಗೇನೆ ನಮ್ಮ ಬೇಡಿಕೆಗಳ ಬಗ್ಗೆಯೂ ಕೂಡ ಈಗ ನಮ್ಮ ಎಸ್ಎಂಸಿಯ ಅಧ್ಯಕ್ಷರು ಕೂಡ ನಮ್ಮ ಅನಿಸಿಕೆಯಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಎಲ್ಲ ನಮ್ಮ ಒಂದು ಕನಸು ಏನಪ್ಪಾ ಅಂತಂದ್ರೆ ಒಂದು ಹೈಟೆಕ್ ಶಾಲೆಯನ್ನ ಮಾಡಬೇಕು ಅನ್ನೋದು ಕನಸು ಸರ್. ಸೊ ಆ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಎಸ್ಡಿಎಂಸಿ ಸಹಕಾರ ಇದೆ, ಪೋಷಕರು ಕೂಡ ಅಷ್ಟೇ ಅತ್ಯುತ್ತಮವಾಗಿ ನಮಗೆ ಸಹಕಾರವನ್ನು ನೀಡ್ತಾ ಇರುವಂತದ್ದು ಕೂಡ ಇದು ಸ್ಮರಣೀಯ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕೆಂದ್ರೆ ಬಹುಶಃ ನಮ್ಮ ಶಾಲೆಗೆ ಏನಾದ್ರೂ ಶಾಲಾ ವಾಹನದ ವ್ಯವಸ್ಥೆ ಏನಾದ್ರೂ ಇದ್ದಿದ್ದೇ ಆಗಿದ್ರೆ ನಮ್ಮಲ್ಲಿ ಈಗ 111 ವಿದ್ಯಾರ್ಥಿಗಳಿದ್ದಾರೆ. ಹಿಂದಿನ ವರ್ಷ 116 ಇತ್ತು. ಬಹುಶಃ ಆ ವ್ಯವಸ್ಥೆ ಇದ್ದಿದ್ದೇ ಆಗಿದೆ. ಖಂಡಿತವಾಗಿಯೂ ಕೂಡ ಈಗ ನಾವು ಇನ್ನೂ ಒಂದು 35-40 ಮಕ್ಕಳನ್ನ ಹೆಚ್ಚಾಗಿ ಈ ಶಾಲೆಯಲ್ಲಿ ದಾಖಲು ಮಾಡಲಿಕ್ಕೆ ಅವಕಾಶಗಳಿದೆ. ಯಾಕೆಂದ್ರೆ ಈ ಭಾಗದಲ್ಲಿ 3 ಖಾಸಗಿ ಶಾಲೆಗಳು ಕೊಡೋದ್ರಿಗೆ ಬರ್ತಾ ಇದೆ, ಅಧಿಕಾರಿಗಳು ಬರ್ತಾ ಇದೆ. ಸೊ ಕಳಿಸುವಂತವ್ರಿಗೆ ನಮ್ಮ ಶಾಲೆ ಕಳಿಸ್ಬೇಕು ಅನ್ನುವಂತ ಆಸಕ್ತಿ ತುಂಬಾನೇ ಇದೆ. ಆದ್ರೆ ಏನ್ ಮಾಡ್ತೀರಾ, ತುಂಬಾ ದೂರ ಆಗ್ತಾ ಇದೆ. ಆ ಮಕ್ಕಳ ಆ ಸಮಯವನ್ನು ಮಗುವಲ್ಲಿ ಕಳಿಸ್ಬೇಕಂದ್ರೆ ಒಬ್ಬ ಪೋಷಕರು ಆ ದಿನವನ್ನೆಲ್ಲ ಅವರಿಗಾಗಿ ಇರಬೇಕಾಗ್ತದೆ. ಆ ಕಾರಣಕ್ಕಾಗಿ ಅವರ ಮನೆ ಮುಂದೆ ಬರುವಂತ ಬಸ್ ಅನ್ನ ಕಳಿಸುವಂತ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಹೇಳೋದಿಸ್ತೇನೆ, ನಮ್ಮ ಈಗ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಒಂದು ಮಕ್ಕಳು ಶಾಲೆಗೆ ಹೋಗಿ ಬರುವಂತ ಒಂದು ಸಾರಿಗೆ ವ್ಯವಸ್ಥೆ ಇದ್ದಿದ್ದೇ ಆದರೆ ಬಹುಶಃ ನಮ್ಮ ದಾಖಲಾತಿಯಲ್ಲಿ ಖಂಡಿತವಾಗಿಯೂ ಕೂಡ ಹೆಚ್ಚಳವನ್ನು ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಶಿಕ್ಷಕರು ಅತ್ಯುತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ತಮ್ಮ ಒಂದು ಶ್ರಮವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಇಷ್ಟು ಅಂಶಗಳನ್ನ ಹೇಳ್ತಾ ಜೊತೆಗೆ ನಮ್ಮ ಶಾಲೆಯ ಬಗ್ಗೆ ನಮ್ಮ ಕೊಡಗೂರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀಮತಿ ಮಮತಾ ಮೇಡಮ್ ಅವರು ತುಂಬಾ ಉತ್ತಮವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ಎಸ್ಎಂಸಿ ಹಾಗೂ ಪೋಷಕರ ಪರವಾಗಿ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಒಂದು ಶಾಲೆಯ ಮೂಲ ಸೌಕರ್ಯವನ್ನ ಒಂದು ಹೆಚ್ಚಿಸಲಿಕ್ಕೆ ನಮ್ಮ ಪಿಡಿಒ ಸರ್, ನಮ್ಮ ಮಾರುತಿ ಸರ್ ಅವರು ಬಹುಶಃ ಅವರೀಗ 3-4 ತಿಂಗಳಾಯ್ತು ನಮ್ಮ ಶಾಲೆಯ ಬೇಕು ಬೇಡಗಳ ಬಗ್ಗೆ ಸದಾ ಸ್ಪಂದನೆಯನ್ನು ನೀಡಿರುವಂತ ಒಬ್ಬ ಉತ್ತಮವಾದ ಅಧಿಕಾರಿ ಅಂತ ಹೇಳಿಕ್ಕೆ ನನಗೆ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಅವ್ರು ನಾವು ಏನೇ ಕೇಳಿದ್ರು ಕೂಡ ಇದೆಲ್ಲ ಇಲ್ಲ ಅಂತ ಅವರು ಯಾವತ್ತೂ ಹೇಳಿಲ್ಲ. ಸರ್ ಅದನ್ನ ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀವಿ ಅನ್ನುವಂಥದ್ದು. ಹಾಗೇನೆ ಜೊತೆಗೆ ನಾವು ಮೊನ್ನೆ ದಿನ ನಮ್ಮ ವಿದ್ಯಾರ್ಥಿನಿಯರು ಗ್ಲೋಬಲ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಾಗ ಅವರು ನಮ್ಮ ಮಕ್ಕಳನ್ನ ಅವರ ಒಂದು ಗ್ರಾಮ ಪಂಚಾಯತಿಗೆ ಕಳಿಸ್ಬಿಟ್ಟು ಅಲ್ಲಿ ಬಂದು ಎಲ್ಲ ಒಂದು ಸಿಬ್ಬಂದಿ ವರ್ಗ ಇರ್ಬೋದು ಅಥವಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನು ಒಟ್ಟುಗೂಡಿಸ್ಬಿಟ್ಟು ನಮ್ಮ ಮಕ್ಕಳನ್ನ ಆ ಹಂತದಲ್ಲಿ ಗೌರವಿಸುವಂಥದ್ದು ಕೂಡ ತುಂಬಾ ನಮ್ಮ ನೆನಪಿನಲ್ಲಿ ಉಳಿಯುವಂಥದ್ದು. ಇದಕ್ಕೆ ನಮ್ಮ ಭಾರಿ ಅಪಾಯವಾಗಿದ್ದೇನೆ ಸರ್. ಒಂದು ಕೆಲಸ ಆಗ್ತಾ ಇದ್ದಾಗ, ಯಾಕಂದ್ರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲಾ ಇಲಾಖೆಗಳು ಕೂಡ ಇದೆಲ್ಲ ಸಮನ್ವಯತೆಯಿಂದ ನಾವು ಮುಂದೆ ಹೆಜ್ಜೆ ಇಟ್ಟಾಗ ಅದು ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಕೂಡ ತುಂಬಾ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇದು ಮಾಡೋಣ. ಹಾಗೇನೆ ನಾನು ಪೋಷಕರಿಗೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಶಿಕ್ಷಣ ಅನ್ನುವಂಥದ್ದು ನಮ್ಮ ದಿನಕರವರು ಒಂದು ಮಾತನ್ನು ಹೇಳಿದ್ರು, ಬಹಳ ದೊಡ್ಡ ಶಕ್ತಿ ಅಲ್ಲ, ಖಂಡಿತವಾಗಿ ಇದೆಯಲ್ಲ. ಶಿಕ್ಷಣಕ್ಕೆ ಇರುವಂತಹ ಶಕ್ತಿ ಯಾವುದೇ ಒಂದು ಆಯುಧವೂ ಕೂಡ ಇಲ್ಲ. ಸೊ ಅದು ಅತ್ಯಂತ ಶಕ್ತಿಯುತವಾದಂತಹ ಆಯುಧ ಅಂತ ಅಂದ್ರೆ ಶಿಕ್ಷಣ. ಸೊ ಅತ್ಯಂತ ಪ್ರಬಲವಾದಂತಹ ಒಂದು ಅಸ್ತ್ರವನ್ನ ಅಥವಾ ಆಯುಧವನ್ನ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ, ಅದು ಶಿಕ್ಷಣ. ಸೊ ಆ ನಿಟ್ಟಿನಲ್ಲಿ ನೀವು ನಾವು SDMC ಅವರು ಎಲ್ಲರೂ ಸೇರಿ ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ನೀಡುವುದರ ಮೂಲಕ ನಮ್ಮ ಭವ್ಯ ರಾಷ್ಟ್ರದ ನಿರ್ಮಾಣಕ್ಕೆ ನಮ್ಮ ಪ್ರಜೆಗಳನ್ನ ನಾವು ಸಿದ್ಧ ಮಾಡೋಣ. ಅದನ್ನು ನಿಮ್ಮ ಒಂದು ಸಹಕಾರವನ್ನು ಸದಾ ಯಾಚಿಸ್ತಾ
ಜೊತೆಗೆ ನಿಮ್ಮ ಜೊತೆಗೆ ನಮ್ಮ ಶಿಕ್ಷಕ ವೃಂದ, ನಾವು ಮತ್ತು ನಮ್ಮ ಶಿಕ್ಷಕ ವೃಂದ ಖಂಡಿತವಾಗಿಯೂ ಕೂಡ ಇದೆಲ್ಲ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀವಿ. ನಾವು ಯಾವತ್ತೂ ಕೂಡ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೇವೆ. ನಿಮ್ಮ ಸಹಕಾರ ಸಿಗ್ತಾ ಇದೆ, ಮತ್ತಷ್ಟು ಜಾಸ್ತಿ ಸಿಗ್ಲಿ, ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಳೋಣ. ಹಾಗೇನೆ ನಾವು ದಾರಿಗಳನ್ನ ನಾವು ಹುಡುಕ್ಬಿಟ್ಟು ನಮ್ಮ ಸವಲತ್ತುಗಳನ್ನ, ನಮ್ಮ ಮೂಲ ಅಗತ್ಯತೆಗಳನ್ನ ನಾವು ಪೂರೈಸಿಕೊಂಡು ನಮ್ಮ ಮಕ್ಕಳಿಗೆ ಹೈಟೆಕ್ ಶಿಕ್ಷಣವನ್ನು ಕೊಡ್ಲಿಕ್ಕೆ ನೀವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ಹೇಳಿ ಭಾವಿಸ್ತಾ ನನ್ನ ಇದೆರಡು ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ರಾಜು ಅವರು ವಿಶೇಷ ಹಾಗೂ ಈ ಸಭೆಗೆ ಪಾಲ್ಗೊಂಡಿರುವಂತಹ ಎಲ್ಲ ಪೋಷಕರು ಹಾಗೂ ಗ್ರಾಮಸ್ಥರೇ, ಇವತ್ತು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ತುಂಬಾ ಸ್ಪಂದನೆ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆಯೋ ಅದು ನಮ್ಗೆ ಗೊತ್ತಿಲ್ಲ, ಹಾಗೆ ಹೇಳಿದ್ರು ಅದರ ವಿಷಯದ ವಿಷಯಗಳೆಲ್ಲ ನಿಮಗೆ ತಿಳಿಸಿದ್ದಾರೆ. ಅಂತದ್ದೇ ನಾನು ಇನ್ನು ಗೊತ್ತಿದ್ದ ವಿಚಾರಗಳಿದ್ರೆ ಇಲ್ಲಿ ಮುಖ್ಯವಾಗಿ ನೀವು ಚರ್ಚಿಸಬಹುದು. ಅವ್ರ ಹೇಳಿದ್ರೆ ನಾನು ಸರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನೇ ಭಾಷಣ ಮಾಡಲ್ಲ, ಬಟ್ ಇವತ್ತು ಇಷ್ಟೇ ನನ್ನ ಭಾಷಣ ಮಾಡುತ್ತೇನೆ. ಅಧ್ಯಕ್ಷರಾದಂಥ ರಾಜು ಅವರಿಗೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯ ಸಭಾ ಕಾರ್ಯಕ್ರಮದ ಕೊನೆಯ ನಂತರ ಎಲ್ಲರೂ ಒಂದೇ ಈ ಒಂದು ಸಭೆಯಲ್ಲಿ ಅಮೂಲ್ಯ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ಆಗಮಿಸಿದ ಎಲ್ಲ ಪೋಷಕರು ವೃಂದದವರಿಗೂ ಸಹ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಎಲ್ಲ ಸಾವಧಾನ ಸಾವಧಾನ